press the bell icon on the YouTube app and never miss another update. Hello students, so welcome to Siddhganga PU College. ಸೊ ಮೊದಲು ನಿಮ್ಮೆಲ್ಲರಿಗೂ ಕೂಡ ಸುಸ್ವಾಗತ ಬಯಸ್ತಾ, ಎಲ್ಲ ವಿದ್ಯಾರ್ಥಿಗಳು ಕೂಡ ಏನು ಜಾಯಿನ್ ಆಗಿದ್ರಿ ಸಿದ್ಧಗಂಗಾ ಕಾಲೇಜ್ಗೆ, ಸೊ ಒಳ್ಳೆ ಆಯ್ಕೆಯನ್ನು ಕೂಡ ನೀವು ಬಯಸ್ಕೊಂಡಿದ್ದೀರಿ, ಒಳ್ಳೆ ಕಾಲೇಜ್ ಕೂಡ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ. ಸೊ ಮೊದಲು ನನ್ನ ಪರಿಚಯ ಹೇಳ್ಬಿಡ್ತೇನೆ ನಿಮಗೆ. So I am Siddhappa KC, so from the Department of Chemistry. So I have got 27 years of experience in teaching chemistry. So whether it may be either physical chemistry or inorganic or organic chemistry. So ಈಗೆಲ್ಲರೂ ಕೂಡ ಏನೀಗ ಜಾಯಿನ್ ಆಗಿದ್ದೀರಿ, ಎಲ್ಲ ವಿದ್ಯಾರ್ಥಿಗಳು ಕೂಡ ಸೊ ಒಂದೊಂದು ಏಮನ್ನು ಇಟ್ಕೊಂಡು ಕಾಲೇಜ್ಗೆ ಜಾಯಿನ್ ಆಗಿರ್ತೀರಿ. ಸೊ ಆ ಏಮ್ ಏನಿದೆ ನೀವು ಅಂದರೆ ನಿಮ್ಮ ಗುರಿ ಏನಿದೆ, ಆ ಗುರಿಯನ್ನು ನೀವು ತಲುಪಬೇಕಾದ್ರೆ ಕಠಿಣ ಶ್ರಮ ಏನಿದೆಯಲ್ಲ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇದು ಎರಡೂ ಸೈಡಿಂದ. ಏಕೆಂದರೆ ಈಗ ಒಬ್ಬ ಒಳ್ಳೆಯ ವಿದ್ಯಾರ್ಥಿ ಇದ್ದಾನಂದರೆ ಸೊ ಅವನಿಗೆ ಕಲಿಬೇಕಾದ್ರೆ ಒಬ್ಬ ಒಳ್ಳೆಯ ಗುರು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರ್ತಾರೆ. ಸೊ ಈಗ ನೀವೊಂದು ಒಳ್ಳೆ ಆ್ಯಂಬಿಷನ್ ಇಟ್ಕೊಂಡು ಕಾಲೇಜಿಗೆ ಬಂದಿದ್ದೀರಂದರೆ ಒಳ್ಳೆ ಟೀಚಿಂಗ್ ಫ್ಯಾಕಲ್ಟಿ ಇದೆ. ಸೊ ನಿಮ್ಮ ಗುರಿಯನ್ನು ತಲುಪಿಸಕ್ಕಂಥ ಒಂದು ವೇ ನಮಗೆ ಗೊತ್ತಿದೆ. ಸೊ ಅದನ್ನು ಇಬ್ಬರೂ ಕೂಡ, ಟೀಚರ್ ಆ್ಯಸ್ ವೆಲ್ ಆ್ಯಸ್ ಸ್ಟೂಡೆಂಟ್, ಇಬ್ಬರೂ ಕೂಡ ಸೇಮ್ ಎಫೆಕ್ಟಲ್ಲೇ ಮೂವ್ ಆದಾಗ ನಿಮ್ಮನ್ನು ಒಂದು ಒಳ್ಳೆಯ ಗುರಿಯತ್ತ ತಲುಪಿಸ್ಲಿಕ್ಕೆ ನಮಗೆ ತುಂಬ ಸಹಕಾರಿಯಾಗುತ್ತೆ. ಸೊ ಅಂದರೆ ಇಲ್ಲಿ ಲೆಕ್ಚರ್ಸ್ ಏನು ಹೇಳ್ತೀವಿ ಪಾಠ ಮಾಡಬೇಕಾದ್ರೆ ಅದನ್ನು ನೀವು ಚಾಚು ತಪ್ಪದೆ, ಯಾವುದೇ ಕಾನ್ಸೆಪ್ಟ್ಸ್ ಇರ್ಬೋದು, ಕರೆಕ್ಟಾಗಿ ಫಾಲೋ ಮಾಡಿ. ಯಾವ ಕಾರಣಕ್ಕೂ ಕೂಡ ಕಾನ್ಸೆಪ್ಟ್ ಕಲಿಬೇಕಾದ್ರೆ ಆ್ಯಂಬಿಗ್ಯುಟಿ ಇರಬಾರದು, ಕನ್ಫ್ಯೂಷನ್ ಇರಬಾರ್ದು. ನೀವು ಹೆಂಗೆ ಕಲಿಬೇಕಂದ್ರೆ ಅದು ಕನ್ಕ್ಲೂಷನ್ನೇ ಆಗಬೇಕು ಅಲ್ವಾ? ಸೊ ಯಾಕೆಂದರೆ ಇವೆಲ್ಲ ಈ ಕೆಮಿಸ್ಟ್ರಿನಲ್ಲಿ ನಾವು ಯಾವುದೇ ಟಾಪಿಕ್ ತೊಗೊಂಡ್ರು ಕೂಡ ಎಲ್ಲ ಇಂಟರ್ ರಿಲೇಟೆಡ್. ಸೊ ಒಂದು ಟಾಪಿಕ್ ಇನ್ನೊಂದು ಟಾಪಿಕ್ಕಿಗೆ, ಆ ಟಾಪಿಕ್ ಇನ್ನೊಂದು ಟಾಪಿಕ್ಕಿಗೆ ಎಲ್ಲ ಇಂಟರ್ ರಿಲೇಟೆಡ್ ಟಾಪಿಕ್ಸ್. ಬಟ್ ಇಲ್ಲಿ ಕೆಮಿಸ್ಟ್ರಿ ಅಂತಕ್ಕಂಥದ್ದು ಸೊ ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್. ಸೊ ನೀವು ಅಂದ್ಕೋಬೋದು, ಸೊ ಕೆಮಿಸ್ಟ್ರಿ ಅಯ್ಯೋ ನನಗೆ ಅಷ್ಟೊಂದು ಆಗಲ್ಲಪ್ಪ, ನನಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ, ಅಥವಾ ನನಗೆ ಭಾಳ ಇಂಟ್ರೆಸ್ಟ್ ಇದೆ. ಸೊ ಅಂದರೆ ಒಬ್ಬೊಬ್ಬರು ಒಂದೊಂದು ಸಬ್ಜೆಕ್ಟ್ಸನ್ನು ಲೈಕ್ ಮಾಡ್ತಾರೆ. ಬಟ್ ಇಲ್ಲಿ ಮಾತ್ರ ಈ ಕಾಲೇಜಲ್ಲಿ ಕೆಮಿಸ್ಟ್ರಿ ನಿನಗೆ ಇಂಟ್ರೆಸ್ಟ್ ಇರೋದ್ರೆ ಇಂಟ್ರೆಸ್ಟ್ ಬರುತ್ತೆ. ಸೊ ಆ ವೇನಲ್ಲಿ ತಗೊಂಡು ಹೋಗ್ತಕ್ಕಂಥ ಶಕ್ತಿ ದೇವರು ನಮಗೆ ಕೊಟ್ಟಿದ್ದಾನೆ. ಸೊ ಅದೇ ವೇನಲ್ಲಿ ನಾವು ನಿಮ್ಮನ್ನು ತಗೊಂಡು ಹೋಗ್ತೀವಿ. ಎಂಥ ಕಾನ್ಸೆಪ್ಟ್ ಆಗಿರಲಿ ಅದನ್ನು ಈಸಿಯೆಸ್ಟ್ ವೇನಲ್ಲಿ ತಗೊಂಡು ಹೋಗ್ತಕ್ಕಂಥ ಮೆಥಡ್ಸ್ ನಮ್ಮಲ್ಲಿದ್ದಾವೆ. ಸೊ ನಾವು ನಿಮ್ಮನ್ನು ಅದೇ ವೇನಲ್ಲೇ ತಗೊಂಡು ಹೋಗ್ತೀವಿ. ನೀವೇನು ಲ್ಯಾಂಗ್ವೇಜಸ್ಸನ್ನು ಕಲಿತೀರಿ ಆ ಲ್ಯಾಂಗ್ವೇಜ್ಗಿಂತನೂ ಈಸಿ ಕೆಮಿಸ್ಟ್ರಿ ಹಾಗೆ ಹೇಳ್ಕೊಡ್ತೀವಿ. ನೀವು ಕರೆಕ್ಟಾಗಿ ನಾವೇನು ಹೇಳ್ತೀವಿ ಅದನ್ನು ಚಾಚು ತಪ್ಪದೆ ನೀವು ಫಾಲೋ ಅಪ್ ಮಾಡಿದರೆ 100% ನೀವೇನು ಎಕ್ಸ್ಪೆಕ್ಟ್ ಮಾಡಿರ್ತೀರಿ ಅಷ್ಟು ಪರ್ಸೆಂಟೇಜ್ಗಿಂತ ಜಾಸ್ತಿ ಬರುತ್ತೆ ವಿನಃ ಕಡಿಮೆ ಬರಲಿಕ್ಕೆ ಚಾನ್ಸಸ್ ಇಲ್ಲ. ಯಾಕಂದರೆ ನಾವು ಇಷ್ಟು ದಿವಸ ನೋಡಿರ್ತೀವಿ, ಸೊ ನಮ್ಮ ವಿದ್ಯಾರ್ಥಿಗಳು ಪ್ರತಿ ವರ್ಷ ಕೂಡ ಸೊ ಒಳ್ಳೊಳ್ಳೆ ಸ್ಕೋರ್ ಮಾಡಿಕೊಂಡು ಹೊರಗೆ ಹೋಗಿದ್ದಾರೆ. ಸೊ ಲಾಸ್ಟ್ ಇಯರ್ ಕೂಡ ಒಳ್ಳೆ ರಿಸಲ್ಟನ್ನು ತೊಗೊಂಡು ಹೋಗ್ತಾ ಇದ್ದಾರೆ. ಸೊ ಹಾಗಾಗಿ ನೀವು ಕೂಡ ಸೊ ಅದಕ್ಕಿಂತ ಇನ್ನೂ ಉತ್ತಮ ಫಲಿತಾಂಶನ ಪಡ್ಕೊಂಡು ಸೊ ಹೋಗೋದ್ರಲ್ಲಿ ಎರಡು ಮಾತೇ ಇಲ್ಲ. ಸೊ ಇಲ್ಲಿ ಕೆಮಿಸ್ಟ್ರಿ ಬಗ್ಗೆ ಸ್ವಲ್ಪ ಹೇಳೋದಾದ್ರೆ ನಾನು, ಇದು ವೆರೈಟೀಸ್ ಆಫ್ ಕಾನ್ಸೆಪ್ಟ್ಸು ಈ ಟಾಪಿಕಲ್ಲಿ ಬರುತ್ತೆ. ಅಂದರೆ ನೀವು ಯಾವುದೇ ಟಾಪಿಕ್ ತೊಗೊಳ್ರಿ, ಪ್ರತಿ ಟಾಪಿಕಲ್ಲಿ ಕೂಡ ಬೇರೆ 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 ಕಾನ್ಸೆಪ್ಟ್ಸ್ ಬರುತ್ತೆ. ಬಟ್ ಈ ಕಾನ್ಸೆಪ್ಟ್ಸ್ ಹೇಗಿರ್ತವೆ ಅಂದರೆ ಒಂದು ಕಲಿತ್ರೆ ನೆಕ್ಸ್ಟ್ ಇನ್ನೊಂದಕ್ಕೆ ಈಸಿ.
ಆ ಕಾನ್ಸೆಪ್ಟ್ ಕಲ್ತ್ರೆ ನೆಕ್ಸ್ಟ್ ಕಾನ್ಸೆಪ್ಟ್ ಈಸಿ. ನಾನು ಹೇಳಿದೆ ನಿಮಗೆ ಎಲ್ಲ ಕಾನ್ಸೆಪ್ಟ್ಸು ಕೂಡ ಇಂಟರ್ ರಿಲೇಟೆಡ್, ಒಂದು ಇನ್ನೊಂದಕ್ಕೆ ಲಿಂಕ್ ಇರುತ್ತೆ. ಹಾಗಾಗಿ ಯಾವುದೇ ಕಾನ್ಸೆಪ್ಟನ್ನು ನೀವು ಕಲಿಬೇಕಾದ್ರೆ ಬಹಳ ಸ್ಪಷ್ಟವಾಗಿ 100% ಅರ್ಥ ಮಾಡಿಕೊಂಡು, ಸೊ ನೀವು ಅದನ್ನು ನೆನಪಿಗಿಟ್ಕೋಬೇಕಂದ್ರೆ ಅರ್ಥ ಮಾಡಿ ಕೆಲವು ಸರಿ ವರ್ಕ್ ಮಾಡಿಕೊಂಡು ನೀವು ಕಲಿಬೇಕಾಗತ್ತೆ. ಸೊ ನೀವು ಕಲ್ತಿರ್ತಕ್ಕಂಥ ಸಬ್ಜೆಕ್ಟ್ ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗಲ್ಲ. ಅಂದರೆ ಕರೆಕ್ಟಾಗಿ 100% ಕ್ಲಾರಿಟಿ ಸಬ್ಜೆಕ್ಟಲ್ಲಿರಬೇಕು. ಬಟ್ ಮರಿಬೋದು ಯಾವಾಗ ನೀವು ಯಾವುದೋ ಕಾನ್ಸೆಪ್ಟ್ಸನ್ನು ಓದ್ಕೊಂಡು ಒಂದು ತಿಂಗಳು ಅಥವಾ 15 ದಿವಸ 20 ದಿವಸ ನೀವೇನೋ ಅದ್ರ ಕಡೆ ಗಮನ ಹರಿಸಿದ್ದಾಗ ಕಂಪ್ಲೀಟ್ ಮರ್ತೋಗಿರಲ್ಲ. ಪ್ರೀ ಕಾನ್ಷಿಯಸ್ ಮೈಂಡಲ್ಲಿ ಇರುತ್ತೆ ಆ ಸಬ್ಜೆಕ್ಟ್. ನೀವು ನೋಡಿದ ತಕ್ಷಣ ಪುನಃ ಮತ್ತೆ ಅದು ರೀಕಾಲ್ ಆಗುತ್ತೆ. ಅಂದರೆ ಅಲ್ಲಿಗೂ ಕೂಡ ಹೋಗಲಿಕ್ಕೆ ಬಿಡಬಾರ್ದು. ಎಲ್ಲ ಕಾನ್ಷಿಯಸ್ ಮೈಂಡಲ್ಲೇ ನಿಮ್ಮ ಸಬ್ಜೆಕ್ಟನ್ನು ತೊಗೊಂಡು ಹೋಗಬೇಕು. ಸೊ ಈ ಕಾನ್ಷಿಯಸ್ ಮೈಂಡ್ ಅಂದಾಗ ಸೊ ನೀವು ಕೇಳಿದ ತಕ್ಷಣ ನಾನು ಕೇಳಿದ್ದೀನಿ, ಸೊ ನನಗೆ ಅರ್ಥ ಆಗಿತ್ತು ಅಂತೇಳಿ ಇಮಿಡಿಯೇಟಾಗಿ ರೀಕಾಲ್ ಆಗ್ತಾರಂತೆ. ಸೊ ಹಾಗಾಗಿ ಎಲ್ಲವನ್ನೂ ಕೂಡ ನೀವು ಸಬ್ಜೆಕ್ಟ್ಸನ್ನು, ಎಲ್ಲ ಟಾಪಿಕ್ಸನ್ನು, ಎಲ್ಲ ಕಾನ್ಸೆಪ್ಟ್ಸನ್ನು ಕಾನ್ಷಿಯಸ್ ಮೈಂಡಲ್ಲಿ ಇಟ್ಕೊಂಡು ಕ್ಯಾರಿ ಮಾಡ್ತಾ ಹೋದರೆ ನಿಮಗೆ ತುಂಬ ಈಸಿ ಆಗುತ್ತೆ ಕೆಮಿಸ್ಟ್ರಿ. ಯಾವ ಕಾರಣಕ್ಕೂ ಒಂದು ಕಾನ್ಸೆಪ್ಟು ಕೂಡ ಕಷ್ಟ ಆಗಲ್ಲ. ಇಲ್ಲಿ ಥಿಯರಿ ಮತ್ತು ಕಾಂಪಿಟೇಟಿವ್ ಪಾರ್ಟ್ ಎರಡೂ ಕೂಡ ವೆರಿ ಇಂಪಾರ್ಟೆಂಟ್. ಥಿಯರಿ ಪಾರ್ಟ್ ನೀವು 100% ಪಕ್ಕ ಆದರೆ ಅಂದರೆ ಕಾಂಪಿಟೇಟಿವ್ ಪಾರ್ಟಲ್ಲಿ ಅರೌಂಡ್ 80% ನೀವು ಸಕ್ಸಸ್ ಆದಾಗೆ. ಯಾಕಂದರೆ ಬೇಸಿಕ್ ನಾಲೆಡ್ಜ್ ಸಿಗೋದು ನಿಮಗೆ ಥಿಯರಿಟಿಕಲ್ ಪಾರ್ಟಲ್ಲಿ. ಆ ಥಿಯರಿ ಕ್ಲಾಸಲ್ಲಿ ನೀವು ಚೆನ್ನಾಗಿ ಕೇಳ್ಕೊಂಡ್ರೆ ಕಾಂಪಿಟೇಟಿವ್ ಪಾರ್ಟ್ ಭಾಳ ಈಸಿ ಆಗುತ್ತೆ ನಿಮಗೆ. ಕ್ವಿಕ್ ಕನ್ಕ್ಲೂಷನ್ ಬಂದರೆ ಇದೇ ಆನ್ಸರ್, ಯಾಕಿದು, ಇದಲ್ಲ ಯಾಕೆ, ಆ ಒಂದು ಗೆಸ್ ಮಾಡ್ತಕ್ಕಂಥ ಒಂದು ಏನು ನಿಮಗೆ ಒಂದು ಗುರಿ ಏನಿದೆ ಅಂದರೆ ಸೊ ಆನ್ಸರ್ಸನ್ನು ಚಾಯ್ಸ್ ಮಾಡಬೇಕಾದ್ರೆ ಇದೇ ಆನ್ಸರ್ ಹೌದು, ಇದು ಆನ್ಸರ್ ಅಲ್ಲ 100% ಚಾಯ್ಸ್ ಮಾಡ್ಬೋದು. ಹೇಗೆ ಸೊ ನೀವು ಕಾನ್ಸೆಪ್ಟ್ಸನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಾಗ 100% ಹೇಳ್ತೀರಿ. ಮತ್ತು ಅಲ್ಲಿ ಕಲಿಯುವಾಗ ಒಂದು ಕಾನ್ಸೆಪ್ಟನ್ನು ಕಲ್ತ್ರೆ ಅದಕ್ಕೆ ಲಿಂಕಿಂಗ್ ಕಾನ್ಸೆಪ್ಟ್ ಯಾವುದಿದೆ, ಸೊ ಅದನ್ನು ಸ್ಟೆಪ್ ಬೈ ಸ್ಟೆಪ್ ಕಲಿತಾ ಹೋದರೆ ಎಲ್ಲ ಕಾನ್ಸೆಪ್ಟ್ಸು ಇಂಡಿವಿಜುವಲ್ ಟಾಪಿಕ್ಸಲ್ಲಿ ಸರ್ ನಿಮಗೆ ಯಾವ ಕಾರಣಕ್ಕೂ ಆ ಕಾನ್ಸೆಪ್ಟ್ಸು, ಆ ಒಂದು ನಾಲೆಡ್ಜು ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ. ತುಂಬ ಚೆನ್ನಾಗಿ ಸರ್ ನಿಮ್ಮನ್ನೇ ಫಾಲೋ ಮಾಡ್ತಾ ಇರ್ತದೆ. ಅಂದರೆ ಸ್ವಲ್ಪ ಕಲಿಯೋವರೆಗೆ ನಿಮಗೆ ಸ್ವಲ್ಪ ಕಷ್ಟ ಅನಿಸ್ಬೋದು. ಕಷ್ಟ ಅಂದರೆ ಕಷ್ಟ ಆಗೋಕ್ಕೆ ಸಾಧ್ಯನೇ ಇಲ್ಲ. ಕಾನ್ಸೆಪ್ಟ್ ನಿಮಗೆ ಕಷ್ಟ ಮಾಡೋದಿಲ್ಲ ನಾವು. ಬಟ್ ಪ್ರತಿ ಕ್ಲಾಸನ್ನು ಕೂಡ ನೀವು ಅಷ್ಟೇ ಕಾನ್ಸಂಟ್ರೇಟ್ ಆಗಿ ಕೇಳಬೇಕು. ಆ ಪ್ರತಿ ಕ್ಲಾಸನ್ನು ಕೇಳಿದಾಗ ಅದನ್ನು ನೀಟಾಗಿ ರೀಕಾಲ್ ಮಾಡ್ಕೋಬೇಕು. ರೀಕಾಲ್ ಮಾಡ್ಕೊಂಡಾದಮೇಲೆ ವರ್ಕ್ ಮಾಡಿ, ಆವಾಗ ನಿನಗೆ ಆ ಸಬ್ಜೆಕ್ಟ್ ಗ್ರಿಪ್ ಸಿಗುತ್ತೆ. ಯಾವ ಕಾರಣಕ್ಕೂ ಅದು ಸೊ ನಿಮ್ಮ ಕಾನ್ಷಿಯಸ್ ಮೈಂಡಿಂದ ಯಾವ ಕಾರಣಕ್ಕೂ ಹೊರಗೆ ಹೋಗೋದಿಲ್ಲ. ಸೊ ಇಲ್ಲಿ ನೀವೇನು ಹಿಂದೆ ಹೈಸ್ಕೂಲಲ್ಲಿ ಏನು ಕಲ್ತಿದ್ದೀರಿ, ಅದು CBSE ಇರ್ಬೋದು, ಸ್ಟೇಟ್ ಇರ್ಬೋದು, ಯಾವುದಾದ್ರೂ ಆಗಿರಲಿ, ನೀವೇನು ಕಾನ್ಸೆಪ್ಟನ್ನು ಹಿಂದೆ ಕಲ್ತಿರ್ತೀರಿ ಸೊ ಅದರ ಹೈಯರ್ ಕಾನ್ಸೆಪ್ಟ್ಸು ನಿಮ್ಮ ಮುಂದಿನ ತರಗತಿಗಳಲ್ಲಿ ಬರುತ್ತೆ. ಸೊ ನಾವು ನಿಮಗೆ ಆ ಟಾಪಿಕಲ್ಲಿ ಏನೇನು ಕಾನ್ಸೆಪ್ಟ್ಸ್ ಬೇಕೋ, ಒಂದು ಕಾನ್ಸೆಪ್ಟ್ಸನ್ನು ನಿಮಗೆ ನಾವು ಕಲಿಸ್ಬೇಕಾದ್ರೆ ಅದಕ್ಕೆ ಯಾವ ಕಾನ್ಸೆಪ್ಟ್ ಲಿಂಕ್ ಕೊಡಬೇಕೋ ಅದು ನಮಗೆ ಗೊತ್ತಿರುತ್ತೆ. ಸೊ ಆ ಕಾನ್ಸೆಪ್ಟ್ ಲಿಂಕ್ ಕೊಡೋದ್ರ ಮುಖಾಂತರ ನಿಮಗೆ ಸಬ್ಜೆಕ್ಟನ್ನು ಬಹಳ ಈಸಿಯಾಗಿ, ಬಹಳ ಸುಲಭವಾಗಿ ಅರ್ಥ ಮಾಡಿಸ್ತಕ್ಕಂಥ ಒಂದು ಕೇಪಬಿಲಿಟಿ ನಮ್ಮಲ್ಲಿದೆ. ಸೊ ಅದನ್ನು ನಾವು ಯಾವ ಥರ ನಿಮ್ಗೆ ಅರ್ಥ ಮಾಡಿಸ್ಬೇಕೋ ಆ ಥರ ಅರ್ಥ ಮಾಡಿಸ್ತೀವಿ. ಇಲ್ಲಿ ಮೊದಲು ಈ ಫಸ್ಟ್ PUC ಪಾರ್ಟಲ್ಲಿ ಎಷ್ಟು ಟಾಪಿಕ್ಸ್ ಇದ್ದಾವೆ, ಕ್ವಶನ್ ಪೇಪರ್ ಪ್ಯಾಟರ್ನ್ ಹೇಗೆ, ಸೊ ಎಷ್ಟೆಷ್ಟು ಕ್ವಶನ್ಸ್ ಇರುತ್ತೆ, ಸೊ ಇದೆಲ್ಲ ಕೇಳೋಕ್ಕಿಂತ ಮುಂಚಿತವಾಗಿ ಏನು ನೀವು ಇಲ್ಲಿ ಕಾಲೇಜಿಗೆ ಬಂದಿರ್ತೀರಿ, ಇಮ್ಮಿಡಿಯೇಟಾಗಿ ನೀವು ಈ ಒಂದು ವಾತಾವರಣಕ್ಕೆ ಸೊ ಸಾಮಾನ್ಯವಾಗಿ ಹಿಂದಿನ ನಿಮ್ಮ ಸೀನಿಯರ್ಸನ್ನೆಲ್ಲ ಅಬ್ಸರ್ವ್ ಮಾಡಿದ್ದೀವಿ, ವಿತಿನ್ ಎ ವೀಕಲ್ಲಿ ಇಲ್ಲಿ ಕಂಪ್ಲೀಟ್ ಸೆಟ್ ಆಗಿಬಿಟ್ಟಿರ್ತಾರೆ. ಇನ್ನು ನೀವು ಇನ್ನೂ ಆನ್ಲೈನಲ್ಲಿದ್ದೀವಿ. ಇಲ್ಲಿ ಬಂದಮೇಲೆ ನೀವು ಕೂಡ 4-5 ದಿವಸದಲ್ಲಿ ಫಸ್ಟ್ ಕ್ಲಾಸಿಗೆ ಸೆಟ್ ಆಗಿಬಿಡ್ತೀರಿ ಈ ವಾತಾವರಣಕ್ಕೆ. ಇಲ್ಲಿ ಸಿದ್ಧಗಂಗಾ ಕಾಲೇಜಿನ ವಾತಾವರಣ ಹೇಗಿದೆ ಅಂದರೆ, ಒಂದು ಸರಿ ನಿಮಗೆ ಕಾಲಿಟ್ಟರೆ ಸೊ ಏನೋ ಒಂಥರ ನೀವು ಜೀವನದಲ್ಲಿ ಸೊ ನಾನೇನು ಕಲಿತಾ ಇದ್ದೀನಿ ಅನ್ನೋ ಮನೋಭಾವನೆ ಕಾಲಿಟ್ಟ ತಕ್ಷಣ ಗೊತ್ತಾಗುತ್ತಿಲ್ಲ. ಸೊ ಅಂಥ ಒಂದು ಅನುಭವ ನಿಮ್ಗೆ ಆಗುತ್ತೆ. ಸೊ ಅದನ್ನು ನೀವು ಸದುಪಯೋಗ ಪಡಿಸ್ಕೊಂಡ್ರೆ ಇಲ್ಲಿ
ನಿಮ್ಮ ಪೇರೆಂಟ್ಸ್ ಆಗಿರ್ಬೋದು, ನಿಮಗೆ ಕಲಿಸಿರ್ತಕ್ಕಂಥ ಗುರುಗಳಿಗಾಗಿರ್ಬೋದು, ನಿಮ್ಮ ಪೇರೆಂಟ್ಸ್ ನಿಮ್ಮ ಸ್ಟೂಡೆಂಟ್ಸ್ಗಾಗಿರ್ಬೋದು, ಎಲ್ಲರಿಗೂ ಕೂಡ ಒಳ್ಳೆಯ ಹೆಸರು ಸಿಗುತ್ತೆ. ಸೊ ನಾವು ಬಯಸ್ತಕ್ಕಂಥದ್ದು ಏನಂದರೆ, ನಮ್ಮಲ್ಲಿ ನಮ್ಮನ್ನು ನಂಬ್ಕೊಂಡು ಇಲ್ಲಿ ಜಾಯಿನ್ ಆಗಿದ್ದೀರ ಅಂದರೆ, ನಾನೇನು ಕಲ್ತಿರ್ತೇನೆ ಅದನ್ನು ಕಂಪ್ಲೀಟಾಗಿ ನಿಮಗೆ ಕಲಿಸ್ಬೇಕು ಅಂತಕ್ಕಂಥ ಮನೋಭಾವನೆಯನ್ನು ನಾವು ಹೊಂದಿದ್ದೀವಿ. ಸೊ ಹಾಗಾಗಿ ಇಲ್ಲಿ ಒಳ್ಳೆ ಕಲಿತಕ್ಕಂಥ ಒಳ್ಳೆ ವಾತಾವರಣ ಇದೆ, ಹೋಮ್ಲಿ ಅಟ್ಮಾಸ್ಫಿಯರ್ ಇದೆ. ಸೊ ನೀವು ಯಾವ ಕಾರಣಕ್ಕೂ ಇಲ್ಲಿ ಏನು ಬಿಗಿನಿಂಗಲ್ಲಿ ಸ್ವಲ್ಪ ನಿಮಗೆ ಒಂದು ವೀಕ್ ಕಷ್ಟ ಆಗ್ಬೋದು, ಆಮೇಲೆ ಇಲ್ಲಿಂದ ಬಿಟ್ಟು ಹೋಗೋದು ಕಷ್ಟ ಆಗುತ್ತೆ ನಿಮಗೆ. ಸೊ ಅಂಥ ಒಂದು ವಾತಾವರಣ ಇಲ್ಲಿ ಇದೆ. ಆಮೇಲೆ ಇರತಕ್ಕಂಥ ಮ್ಯಾನೇಜ್ಮೆಂಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ನಿಮ್ಮನ್ನು ನೋಡ್ಕೊಳ್ತಾರೆ. ಸೊ ನಿಮಗೆ 2 ವರ್ಷ ಇಲ್ಲಿ ಇದೀವಂತ ಗೊತ್ತೇ ಆಗೋದಿಲ್ಲ. ಸೊ ಒಳ್ಳೆ ಮನಸ್ಸಿಂದ ಕಾಲಿಡ್ರಿ. ಆಲ್ರೆಡಿ ಇಟ್ಟಿದ್ದೀರಿ, ಇನ್ನು ಕ್ಯಾಂಪಸ್ಸಿಗೆ ಬಂದಿಲ್ಲ. ಕ್ಯಾಂಪಸ್ಸಿಗೆ ರೆಗ್ಯುಲರ್ ಕ್ಲಾಸಿಗೆ ಎಂಟ್ರಿ ಆದಾಗ ಅನುಭವ ನಿಮ್ಗೆ ಆಗುತ್ತೆ ಅಲ್ವಾ? ಸೊ ಒಳ್ಳೆಯದಾಗಲಿ. ಈಗ ನೋಡಿ, ಈಗ ಕೆಲವು ಕಾನ್ಸೆಪ್ಟ್ಸನ್ನು ಕೆಲವು ಟಾಪಿಕ್ಸ್ ಫಸ್ಟ್ PUCನಲ್ಲಿ ಏನು ಬರುತ್ತೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತೇನೆ. ನೋಡಿ, ಯಾವ್ಯಾವ ಟಾಪಿಕ್ಸ್ ಬರುತ್ತೆ ಫಸ್ಟ್ PUC ಕೆಮಿಸ್ಟ್ರಿನಲ್ಲಿ ನೋಡಿಲ್ಲ, ಅಬ್ಸರ್ವ್ ಮಾಡ್ರಿ. ಕೆಮಿಸ್ಟ್ರಿನಲ್ಲಿ ಟಾಪಿಕ್ಸ್ ಯಾವ್ಯಾವ ಯೂನಿಟ್ಸ್ ಇದೆ. ಟಾಪಿಕ್ಸ್ ಫಸ್ಟ್ ಒನ್, some basic concepts of chemistry. Some basic concepts of chemistry. First unit. Second one, atomic structure. Atomic structure. Third one, chemical bonding. Chemical bonding. Third unit, third topic. Fourth one, classification of elements. Classification of elements and periodicity in properties ಅಂತ. ಇದು ಪೀರಿಯಾಡಿಕ್ ಟೇಬಲ್ ಬಗ್ಗೆ ಬರ್ತಕ್ಕಂಥದ್ದು. Then fifth one, S block elements. S block elements. Sixth one, P block elements. P block elements. S block ಅಲ್ಲಿ ಸೊ ಗ್ರೂಪ್ 1 and 2 ಮಾತ್ರ ಇಲ್ಲಿ ಫಸ್ಟ್ PUCಯಲ್ಲಿ ಕಲಿತೀರಿ. P ಬ್ಲಾಕಲ್ಲಿ ಗ್ರೂಪ್ 13 ಮತ್ತು 14 ಎಲಿಮೆಂಟ್ಸನ್ನು ಮಾತ್ರ ಫಸ್ಟ್ PUCಯಲ್ಲಿ ಹೇಳ್ಕೊಡ್ತೀವಿ. ದೆನ್ 7th ಯೂನಿಟ್ ಈಸ್ gaseous state. Gaseous state, that is also called states of matter ಅಂತ. 8th one, thermodynamics, chemical thermodynamics. Thermodynamics, chemical thermodynamics. 9th one, chemical equilibrium. Chemical equilibrium. ಇದರಲ್ಲಿ ಎರಡೂ ಬರುತ್ತೆ, ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಇಕ್ವಿಲಿಬ್ರಿಯಂ, ಇನ್ ಜನರಲ್ ಈಕ್ವಿಲಿಬ್ರಿಯಂ. ನೆಕ್ಸ್ಟ್ 9th. ಸೊ 10th ಟಾಪಿಕ್ ಈಸ್ ಹೈಡ್ರೋಜನ್. 11th one, redox reactions. 12th one, some basic principles and techniques. Some basic principles and techniques. ಇದು ಆರ್ಗ್ಯಾನಿಕ್ ಕೆಮಿಸ್ಟ್ರಿಗೆ ರಿಲೇಟೆಡ್ ಟಾಪಿಕ್. 13th one, hydrocarbons. 14th one, environmental chemistry. So these are all the topics
which you are going to study in first year. ಸೊ ಇಲ್ಲಿ ನೋಡಿ ಫಿಸಿಕಲ್ ಕೆಮಿಸ್ಟ್ರಿಯಲ್ಲಿ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ, ಅಟಾಮಿಕ್ ಸ್ಟ್ರಕ್ಚರ್, gaseous state, chemical thermodynamics and chemical equilibrium. ಸೊ ಈ 5 ಟಾಪಿಕ್ಕು ಫಿಸಿಕಲ್ ಕೆಮಿಸ್ಟ್ರಿಯಲ್ಲಿ ಬರುತ್ತೆ. ಫಿಸಿಕಲ್ ಕೆಮಿಸ್ಟ್ರಿ ಗೊತ್ತಿದೆ, ಡಿಫ್ರೆಂಟ್ ಬ್ರಾಂಚಸ್ ಇದೆ, ಗೊತ್ತಿದೆ, ಆಮೇಲೆ ಬರೋಣ ಕೇಳೋಣ. ಇನ್ನು ಸೊ ದಿಸ್ ಈಸ್ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ದಿಸ್ ಆಲ್ಸೋ ಕಮ್ಸ್ ಅಂಡರ್ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ದಿಸ್ ಆಲ್ಸೋ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಸೊ 10th one, this also inorganic chemistry, 11th one inorganic chemistry. 5 ಯೂನಿಟ್ಸ್ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಿಂದ ನೋಡಿ. ಸೊ ಕೆಮಿಕಲ್ ಬಾಂಡಿಂಗ್, ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್, ಎಸ್ ಬ್ಲಾಕ್, ಪಿ ಬ್ಲಾಕ್ ಆ್ಯಂಡ್ ದೆನ್ ಹೈಡ್ರೋಜನ್ ರೆಡಾಕ್ಸ್ ರಿಯಾಕ್ಷನ್ಸ್. ಇನ್ನು ಈ 3 ಟಾಪಿಕ್ಸ್ ಏನಿದ್ದಾವೆ, ಸೊ ದೀಸ್ 3 ಟಾಪಿಕ್ಸ್ ಕಮ್ಸ್ ಅಂಡರ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಸೊ ಇಲ್ಲಿ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ನಾನು ಇವತ್ತು ಸ್ಟಾರ್ಟ್ ಮಾಡ್ತಕ್ಕಂಥದ್ದು ನಿಮಗೆ ಈ ಫಸ್ಟು ಯೂನಿಟಿಂದನೇ ಬರ್ತೀನಿ. ಸೊ ಆಮೇಲೆ ಹೇಳ್ತೀನಿ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ ಏನೇನು ಬರ್ತದೆ ಅಂತ ಆಮೇಲೆ ಹೇಳ್ತೀನಿ. ಇಲ್ಲಿ ಕ್ವಶನ್ ಪೇಪರ್ ಪ್ಯಾಟರ್ನ್ ಒಂದು ನೋಡ್ಕೊಂಬಿಡ್ರೆ ಇಲ್ಲಿ ಟಾಪಿಕ್ಸ್ ಗೊತ್ತಾಯ್ತಲ್ಲ, ಯಾವ ಎಲ್ಲೋ ಟಾಪಿಕ್ಸು ಕಂಪಲ್ಸರಿ, ವೆರಿ ವೆರಿ ಇಂಪಾರ್ಟೆಂಟ್, ಯಾವ ಟಾಪಿಕನ್ನು ಬಿಡೋ ಹಾಗಿಲ್ಲ. ಎಲ್ಲವೂ ರೆಗ್ಯುಲರ್ಲಿ ಎಲ್ಲೋ ಟಾಪಿಕ್ಕಿಂದನೂ ಕ್ವಶನ್ಸ್ ಅರೈಸ್ ಆಗುತ್ತೆ, ಎಲ್ಲೋ ಟಾಪಿಕ್ಸಿಂದನೇ ಇರುತ್ತೆ. ಮತ್ತು ಕಾಂಪಿಟೇಟಿವ್ ಪಾರ್ಟಲ್ಲೂ ಕೂಡ ಮೆಜಾರಿಟಿ ಆಫ್ ದಿ ಟಾಪಿಕ್ಸ್ ನೋಡಿ, ಫಾರ್ ಕಾಂಪಿಟೇಟಿವ್ ಪರ್ಪಸ್ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ ಆರ್ gaseous state, thermodynamics, equilibrium, chemical bonding, atomic structure, basic concepts of chemistry, and then so periodic classification of elements, then hydrocarbons. Again, some basic principles and techniques. ಇವೇನಿದ್ದಾವೆ ಈ ಎಲ್ಲ ಟಾಪಿಕ್ಸ್ ನಾನೇನು ಮಾರ್ಕ್ ಮಾಡಿದ್ದೀನಿ, ಇವೆಲ್ಲ ನಿಮ್ಮ ಕಾಂಪಿಟೇಟಿವ್ ಪಾರ್ಟಲ್ಲಿ ನೀಟ್ ಆ್ಯಂಡ್ ಝಿ, ನಾನು ಹೇಳಿಲ್ಲ ನಿಮಗೆ, ನೀಟ್ ಮತ್ತು ಝೀನಲ್ಲಿ ಕೂಡ ಸಾಲಿ ನಾನು ಕ್ವಶನ್ ಪೇಪರ್ ಪ್ಯಾಟ್ರನ್ ತೊಗೊಂಡಾಗ ಹೇಳಿದ್ದೇನೆ ನಿಮಗೆ ರೆಗ್ಯುಲರ್ಲಿ ಎಷ್ಟು ಮಾರ್ಕ್ಸ್ ಸಿಗಿರುತ್ತೆ, ಏನೇನು ಡಿವಿಷನ್ ಇದೆ, ಎಷ್ಟೆಷ್ಟು ಕ್ವಶನ್ಸ್ ಬರುತ್ತೆ, ಸೊ ಅದನ್ನ ಡೀಟೇಲ್ ಒಂದ್ಸರಿ ಹೇಳ್ತೀನಿ ನಿಮಗೆ ನಾನು. ಹಾಗೆಯೇ ಕಾಂಪಿಟೇಟಿವ್ ಪಾರ್ಟಲ್ಲಿ KCET ಇರ್ಬೋದು, ನೀಟ್ ಇರ್ಬೋದು, JEE ಇರ್ಬೋದು. ಸೊ ಎಲ್ಲೋ ಈ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲೇ ನಾನೇನು ಮಾರ್ಕ್ ಮಾಡಿದ್ದೀನಿ ಈ ಟಾಪಿಕ್ಸ್ ಏನಿದಾವಲ್ಲ, ದೇ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಸಾಕಷ್ಟು ಕಾನ್ಸೆಪ್ಟ್ಸ್ ಈ ಟಾಪಿಕ್ ಒಳಗಡೆ ಬರುತ್ತೆ, ಅದನ್ನು ಡೀಟೇಲಾಗಿ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲೇ 100% ನಿಮಗೆ ಖುಷಿ ಆಗುತ್ತೆ, ಆ ಥರ ಕಲಿಸ್ಕೊಡ್ತೀನಿ ನೋಡಿ. ಹಾಗಾದ್ರೆ ಇಲ್ಲಿ ಹಾಗಾದರೆ ಕ್ವಶನ್ ಪೇಪರ್ ಪ್ಯಾಟ್ರನ್ ಹೇಗಿರುತ್ತೆ? ಸೊ ಇಲ್ಲಿ ನೋಡಿ ಕ್ವಶನ್ ಪೇಪರ್ ಪ್ಯಾಟ್ರನ್ ಕೂಡ ನಾನು ಹೇಳ್ತೀನಿ. ಇಲ್ಲಿ ಕ್ವಶನ್ ಪೇಪರಲ್ಲಿ ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ 4 ಪಾರ್ಟ್ ಬರುತ್ತೆ. 4 ಪಾರ್ಟ್. ಇಲ್ಲಿ ನೋಡಿ ನಾನಿಲ್ಲಿ ಸಿಂಪಲ್ಲಾಗಿ ಹೇಳ್ತೀನಿ ನಿಮಗೆ. ಕ್ವಶನ್ ಪೇಪರ್ 70 ಮಾರ್ಕಿಗೆ ಇರುತ್ತೆ. 70 ಮಾರ್ಕಿಗೆ ನಿಮ್ಮ ಕ್ವಶನ್ ಪೇಪರ್. ಟೋಟಲ್ 105 ಮಾರ್ಕ್ ಇರುತ್ತೆ. 105 ಮಾರ್ಕ್ ಅಂದರೆ ನಿಮಗೆ 35 ಮಾರ್ಕ್ ಚಾಯ್ಸ್ ಇರುತ್ತೆ. ಇಲ್ಲಿ ನೀವು ಆನ್ಸರ್ ಮಾಡಬೇಕಾಗಿರ್ತಕ್ಕಂಥದ್ದು 70 ಮಾರ್ಕಿಗೆ, ಬಟ್ ನಿಮ್ಮ ಕ್ವಶನ್ ಪೇಪರ್ 105 ಮಾರ್ಕಿಗಿರುತ್ತೆ. ಅಂದರೆ ರಿಮೈನಿಂಗ್ 35 ಮಾರ್ಕ್ ಏನಿದೆ ಅದು ಚಾಯ್ಸಲ್ಲಿ ಬರ್ತಕ್ಕಂಥದ್ದು ಇಂಟರ್ನಲ್ ಚಾಯ್ಸ್. ವಿತಿನ್ ದಿ ಏನು ಚಾಪ್ಟರ್ಸಲ್ಲಿ ನಾವು ಸಬ್ ಕ್ವಶನ್ ತೊಗೊಂಡಾಗ ವಿತಿನ್ ದಿ ಚಾಪ್ಟ್ರಲ್ಲೇ ಬರುತ್ತೆ. ಸೊ ಮತ್ತು ಇಂಡಿವಿಜುವಲ್ ಕ್ವಶನ್ಸನ್ನು ತೊಗೊಂಡಾಗ ಇಂಡಿವಿಜುವಲ್ ಪಾರ್ಟ್ಸಲ್ಲೇ ಬರುತ್ತೆ. ಫಿಸಿಕಲ್ ಕೆಮಿಸ್ಟ್ರಿ ಅಂದರೆ ಫಿಸಿಕಲ್ ಕೆಮಿಸ್ಟ್ರಿ ಪಾರ್ಟಲ್ಲಿ ಇರ್ತಕ್ಕಂಥ ಕ್ವಶನ್ಸ್ ಇರುತ್ತೆ. ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಪಾರ್ಟಲ್ಲಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಪಾರ್ಟಲ್ಲಿ ಇರ್ತಕ್ಕಂಥದ್ದೇ ಇರುತ್ತೆ. ಇನ್ಆರ್ಗ್ಯಾನಿಕಲ್ಲೇ ಇರುತ್ತೆ. ಸೊ ಈ ಟಾಪಿಕ್ಸನ್ನು ನೋಡ್ಕೊಂಬಿಟ್ರೆ ಒಮ್ಮೆ. ಸೊ ಟಾಪಿಕ್ಸನ್ನು ನೀವು ನೋಟ್ ಮಾಡಿಕೊಂಡ್ರೆ ಒಳ್ಳೆಯದು, ಕ್ಲಿಯರಾಗಿ ನೋಡ್ಕೊಂಡು. ಈಗ ಪ್ಯಾಟ್ರನ್ ಹೇಗಿರುತ್ತೆ ಕ್ವಶನ್ ಪೇಪರ್ ಪ್ಯಾಟ್ರನ್ ಅಂದರೆ ನೋಡಿ ಅಬ್ಸರ್ವ್ ಮಾಡಿರಿ. ಯಾಕಂದರೆ ನೀವು ಕಲಿಬೇಕಾದ್ರೆ ಗೊತ್ತಿರಬೇಕಿದ್ದು. ಈ ಕ್ವಶನ್ ಪೇಪರ್ ಪ್ಯಾಟ್ರನ್ ಗೊತ್ತಿದ್ದಾಗ ಹಾಗಾದ್ರೆ ನೀವು ಓದ್ಬೇಕಾದ್ರೆ 1 ಮಾರ್ಕ್ಸ್ ಕ್ವಶನ್ ಹಾಗಾದ್ರೆ ಈ ಥರ ಕೇಳ್ತಾರಾ, 2 ಮಾರ್ಕ್ಸಲ್ಲಿ ಈ ಥರ ಬರುತ್ತಾ, 3 ಮಾರ್ಕ್ಸಲ್ಲಿ ಈ ಥರ ಒಂದು ಐಡಿಯಾ ಬರುತ್ತೆ ನಿಮ್ಗೆ. ಹಾಗಾಗಿ ನಾನು ಕ್ವಶನ್ ಪೇಪರ್ ಪ್ಯಾಟ್ರನ್ ಹೇಳ್ತಾ ಇದ್ದೀನಿ. ನೋಡಿಲಿ ಕ್ವಶನ್ ಪೇಪರಲ್ಲಿ ಇದು ಫಸ್ಟ್ ಪಾರ್ಟ್ ಎ.
ನೋಡಿ ಅಬ್ಸರ್ವ್ ಮಾಡಿದೆ. ಕ್ವಶನ್ ಪೇಪರ್ ಪ್ಯಾಟರ್ನ್, ಕ್ವಶನ್ ಪೇಪರ್ ಪ್ಯಾಟರ್ನ್ ಹೇಗಿರುತ್ತೆ ಅಂತ. ಮ್ಯಾಕ್ಸಿಮಮ್ ಮಾರ್ಕ್ಸ್ ನಿಮಗೆ ಮ್ಯಾಕ್ಸಿಮಮ್ ಮಾರ್ಕ್ಸ್ 70, ಇಷ್ಟಕ್ಕೆ ನೀವು ಆನ್ಸರ್ ಮಾಡಬೇಕು. ಸೊ ಪಾರ್ಟ್ ಎನಲ್ಲಿ ಈ ಕಂಪಲ್ಸರಿ ಎಲ್ಲ ಪಾರ್ಟ್ಸು ಅಟೆಂಡ್ ಮಾಡಬೇಕು ನೀವು. ಪಾರ್ಟ್ ಎನಲ್ಲಿ 10 ಕ್ವಶನ್ಸ್ ಇರುತ್ತೆ, 1 to 10 ಕ್ವಶನ್ಸ್ ಇರುತ್ತೆ. ಈಚ್ ಕ್ವಶನ್ ಕ್ಯಾರೀಸ್ 1 ಮಾರ್ಕ್, ಈಚ್ ಕ್ವಶನ್ ಕ್ಯಾರೀಸ್ 1 ಮಾರ್ಕ್. ಅಂದ್ರೆ ನಿಮಗಿಲ್ಲಿ 10 ಮಾರ್ಕ್ಸ್ ಸಿಗುತ್ತೆ. 10 ಕ್ವಶನ್ಸ್ 10 ಮಾರ್ಕ್ ಇನ್ ಪಾರ್ಟ್ ಎ, ನೋ ಚಾಯ್ಸ್. ಸೊ ಇದು ಫಸ್ಟ್ ಮೈನಲ್ಲಿ ನೋ ಚಾಯ್ಸ್. 10 ಕ್ವಶನ್ಸ್ ಕೊಡ್ತೇವೆ, 10 ಕ್ವಶನ್ಗೆ 10 ಮಾರ್ಕ್ ಇರುತ್ತೆ, ಒಂದೊಂದು ಕ್ವಶನ್ಗೆ ಒಂದೊಂದು ಮಾರ್ಕ್ ಇರುತ್ತೆ. ಹಾಗಾದರೆ ಕೇಳ್ಬೋದು, ಸರ್ ಹಾಗಾದರೆ ಯಾವ ಟಾಪಿಕ್ಕಿಂದ ಕ್ವಶನ್ಸನ್ನು ಚಾಯ್ಸ್ ಮಾಡ್ತಾರೆ? ಸೊ ಅದನ್ನು ಇಂಡಿವಿಜುವಲಾಗಿ ನೀವು ಟಾಪಿಕನ್ನು ನಾವು ಪಾಠ ಮಾಡಿದ್ಮೇಲೆ ಯಾವ್ಯಾವ ಟಾಪಿಕಲ್ಲಿ 1 ಮಾರ್ಕ್ ಬರುತ್ತೆ ಅಂತ ಹೇಳ್ತೀನಿ ನಾನು. ಅಂದರೆ ಎಲ್ಲ ಟಾಪಿಕನ್ನು ಕವರ್ ಮಾಡ್ಕೋಬೇಕು. ದೆನ್ ಸೆಕೆಂಡ್ ಪಾರ್ಟ್, ಸೊ ಇದನ್ನು ಪಾರ್ಟ್ ಬಿ ಅಂತ ಕರಿತೀವಿ. ಸೊ ಪಾರ್ಟ್ ಬಿ, ಈ ಪಾರ್ಟ್ ಬಿನಲ್ಲಿ ಪಾರ್ಟ್ ಬಿ 8 ಕ್ವಶನ್ಸ್ ಇರುತ್ತೆ. 8 ಕ್ವಶನ್ಸ್ ಕೊಟ್ಟಿರ್ತೀವಿ. ಆನ್ಸರ್ ಎನಿ 5. ಈಚ್ ಕ್ವಶನ್ ಕ್ಯಾರೀಸ್ 2 ಮಾರ್ಕ್. ಸೊ 5 into 2 is equal to 10 ಮಾರ್ಕ್. ಅಂದರೆ ಪಾರ್ಟ್ ಎ 10 ಮಾರ್ಕಿಗಿರುತ್ತೆ, ಪಾರ್ಟ್ ಬಿ ಕೂಡ 10 ಮಾರ್ಕಿಗಿರುತ್ತೆ. ಸೊ 8 ಕ್ವಶನ್ಸ್ ಆರ್ ಗಿವನ್. ಯು ಹ್ಯಾವ್ ಟು ಆನ್ಸರ್ ಓನ್ಲಿ 5 ಕ್ವಶನ್ಸ್ ಔಟ್ ಆಫ್ 8 ಆ್ಯಂಡ್ ಈಚ್ ಕ್ವಶನ್ ಕ್ಯಾರೀಸ್ 2 ಮಾರ್ಕ್. ಇಲ್ಲಿ 3 ಕ್ವಶನ್ ಚಾಯ್ಸ್ ಇರುತ್ತೆ, 3 ಕ್ವಶನ್ಸ್ ಚಾಯ್ಸ್. ನೀವು ಇದರಲ್ಲಿ ನಿಮಗೆ ಬೇಕಾಗಿರ್ತಕ್ಕಂಥ 5 ಕ್ವಶನ್ಸ್ ಯಾವ ಬೇಕು ಅದನ್ನು ಆಯ್ಕೆ ಮಾಡ್ಕೋಬೋದು. ಇಲ್ಲಿ 3 ಕ್ವಶನ್ಸ್ ಚಾಯ್ಸ್. ಡನ್. ಪಾರ್ಟ್ ಸಿನಲ್ಲೇ ಥರ್ಡ್ ಪಾರ್ಟ್, ಇದು ಪ್ಯೂರ್ಲಿ ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿಗೆ ಸಂಬಂಧಿಸಿರ್ತಕ್ಕಂಥದ್ದು. ಸೊ ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿ. ಸೊ ಇಲ್ಲಿ ಕೂಡ ನೋಡಿ 8 ಕ್ವಶನ್ಸ್ ಆರ್ ಗಿವನ್. ಸೊ ಆನ್ಸರ್ ಎನಿ 5. ಸೊ ಬಟ್ ಈಚ್ ಕ್ವಶನ್ ಕ್ಯಾರೀಸ್ 3 ಮಾರ್ಕ್. ಸೊ 3 into 5 it is equal to 15. ನೋಡಿ, ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿಯಿಂದ ನಿಮಗೆ 15 ಮಾರ್ಕ್. ಪ್ಯೂರ್ಲಿ ನಾನು ಹೇಳಿದೆ ನಿಮಗೆ ಯಾವ್ಯಾವ ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿ ಟಾಪಿಕಲ್ಲಿ ಬರ್ತದೆ ಅಂತ ಹೇಳಿದೆ ನಾನು ನಿಮಗೆ. ಕೆಮಿಕಲ್ ಬಾಂಡಿಂಗಲ್ಲಿ, ಪೀರಿಯಾಡಿಕ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸು, ಎಸ್ ಬ್ಲಾಕು, ಪಿ ಬ್ಲಾಕು, ಹೈಡ್ರೋಜನ್ನು ಮತ್ತು ರೆಡಾಕ್ಸ್ ರಿಯಾಕ್ಷನ್ಸ್, ಆ ಟಾಪಿಕ್ಕಿಂದ ಎಲ್ಲ ಕ್ವಶನ್ಸ್ ಪಾರ್ಟ್ ಸಿನಲ್ಲಿ ಬರುತ್ತೆ. ಸೊ 8 ಕ್ವಶನ್ಸನ್ನು ಕೊಟ್ಟಿರ್ತೀವಿ. ಯು ಹ್ಯಾವ್ ಟು ಆನ್ಸರ್ ಓನ್ಲಿ 5 ಕ್ವಶನ್ಸ್ ಔಟ್ ಆಫ್ 8 ಆ್ಯಂಡ್ ಈಚ್ ಕ್ವಶನ್ ಕ್ಯಾರೀಸ್ 3 ಮಾರ್ಕ್ಸ್, ಟೋಟಲಿ 15 ಮಾರ್ಕ್. ಡನ್. ಪಾರ್ಟ್ ಡಿ. ಸೊ ಇಲ್ಲಿ ಫೋರ್ತ್ ಪಾರ್ಟ್ ಪ್ಯೂರ್ಲಿ ಫಿಸಿಕಲ್ ಕೆಮಿಸ್ಟ್ರಿಯಲ್ಲಿ ಬರ್ತಕ್ಕಂಥದ್ದು, ಫಿಸಿಕಲ್ ಕೆಮಿಸ್ಟ್ರಿಯಿಂದ ಬರುತ್ತೆ. ಸೊ ಇಲ್ಲಿ 8 ಕ್ವಶನ್ಸ್ ಆರ್ ಗಿವನ್ and again you have to answer only 5 questions and each question carries 5 marks, totally 25 mark. ನೋಡಿ, ಫಿಸಿಕಲ್ ಕೆಮಿಸ್ಟ್ರಿ ಯಾವ ನಾನು ಮಾರ್ಕ್ ಮಾಡಿಸಿದ್ದೀನಿ. ಫಿಸಿಕಲ್ ಕೆಮಿಸ್ಟ್ರಿ, ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ, ಅಟಾಮಿಕ್ ಸ್ಟ್ರಕ್ಚರ್, ಗೇಷಿಯಸ್ ಸ್ಟೇಟ್, ಕೆಮಿಕಲ್ ಥರ್ಮೋಡೈನಾಮಿಕ್ಸ್ ಆ್ಯಂಡ್ ಕೆಮಿಕಲ್ ಈಕ್ವಿಲಿಬ್ರಿಯಂ. ಈ 5 ಟಾಪಿಕ್ಕಿಂದ 8 ಕ್ವಶನ್ಸ್ ಇಲ್ಲಿ ಕೊಟ್ಟಿರ್ತೀವಿ. ಔಟ್ ಆಫ್ 8 ಕ್ವಶನ್ಸ್ ಯು ಹ್ಯಾವ್ ಟು ಆನ್ಸರ್ ಓನ್ಲಿ 5 ಕ್ವಶನ್ಸ್ ಆ್ಯಂಡ್ ಈಚ್ ಕ್ವಶನ್ ಕ್ಯಾರೀಸ್ 5 ಮಾರ್ಕ್, ಟೋಟಲಿ 25 ಮಾರ್ಕ್. ಇಲ್ಲಿ ಕೂಡ ನಿಮಗೆ 3 ಕ್ವಶನ್ಸು ಚಾಯ್ಸ್ ಇರುತ್ತೆ. ನೋಡಿ, ಇಲ್ಲಿ 3 ಕ್ವಶನ್ಸ್ ಚಾಯ್ಸ್ ಇರುತ್ತೆ. 3 ಕ್ವಶನ್ಸ್ ಅಂದರೆ 3 into 2 6 ಮಾರ್ಕ್ಸ್ ಚಾಯ್ಸ್. ಇಲ್ಲಿ 6 ಮಾರ್ಕ್ಸ್ ಚಾಯ್ಸಲ್ಲಿ ಬರುತ್ತೆ. ಇಲ್ಲಿ ಕೂಡ 3 ಕ್ವಶನ್ಸ್ 3 into 3 9,
3 × 3 9. ಇದು ನಾನು ಹೇಳ್ತಕ್ಕಂಥದ್ದು ಚಾಯ್ಸಲ್ಲಿ, ಚಾಯ್ಸಲ್ಲಿ. ಇಲ್ಲಿ ಕೂಡ 3 ಕ್ವಶನ್ಸ್. 3 × 5, 3 × 5 15. ಇಲ್ಲಿ ಚಾಯ್ಸ್ ಇಸ್ ಕ್ಲಿಯರ್. ದೆನ್ ಫಿಫ್ತ್ ಪಾರ್ಟ್ ಪ್ಯೂರ್ಲಿ ಫ್ರಮ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಯಾವ ಬರ್ತಾವೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ? ನಾನು ಹೇಳಿದ ಮಾರ್ಕ್ ಮಾಡಿದ್ದೆ ನಿಮ್ಗೆ. ಏನು? ಸಮ್ ಬೇಸಿಕ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಟೆಕ್ನಿಕ್ಸ್. ಸಮ್ ಬೇಸಿಕ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಟೆಕ್ನಿಕ್ಸ್ ಒಂದು ಟಾಪಿಕ್. ಅನದರ್ ಟಾಪಿಕ್ ಈಸ್ ಹೈಡ್ರೋಕಾರ್ಬನ್ಸ್ ಆ್ಯಂಡ್ ಎನ್ವಿರಾನ್ಮೆಂಟಲ್ ಕೆಮಿಸ್ಟ್ರಿ. ಸೊ ಅಲ್ಲಿ ಕೂಡ ನಿಮಗೆ ಇಲ್ಲಿ 3 ಕ್ವಶನ್ಸನ್ನು ಕೊಡ್ತೀವಿ. ಯು ಹ್ಯಾವ್ ಟು ಆನ್ಸರ್ ಓನ್ಲಿ 2 questions. So here also 5 × 2, so 2 questions. 2 × 5 is equal to 10 marks. Here also, so 1 question choice ಇದೆ, 5 mark. ಇಲ್ಲಿ ಅಬ್ಸರ್ವ್ ಮಾಡಿರಿ, ಟೋಟಲ್ ಚಾಯ್ಸನ್ನು ನೋಡ್ರಿ. 15 + 5 20, 29 + 6 35. ಟೋಟಲ್ ಇಷ್ಟು 35 ಮಾರ್ಕ್ ಚಾಯ್ಸ್. ಇದು ಚಾಯ್ಸ್ ಇದು. ಹಿಯರ್ 10 + 25 35 + 15 50 60 70, ಟೋಟಲ್ 70 ಮಾರ್ಕ್. ಇಸ್ ಕ್ಲಿಯರ್. ಬಟ್ ಇಲ್ಲಿ ಸಪ್ರೇಟಾಗಿ ಬರುತ್ತೆ ಈ ಪಾರ್ಟಲ್ಲಿ. ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಿಂದ 15 ಮಾರ್ಕ್, ಫಿಸಿಕಲ್ ಕೆಮಿಸ್ಟ್ರಿಯಿಂದ 25, ಆರ್ಗ್ಯಾನಿಕ್ಕಿಂದ ಓನ್ಲಿ 10 ಮಾರ್ಕ್. ಇಸ್ ಕ್ಲಿಯರ್. ದೆನ್ ಇಲ್ಲಿ ಬರ್ತಕ್ಕಂಥ ಯಾವುವು? ಇಲ್ಲಿ ಎಲ್ಲವೂ ಮಿಕ್ಸ್ ಆಗಿರುತ್ತೆ. ಫಿಸಿಕಲ್ ಕೆಮಿಸ್ಟ್ರಿಯಿಂದನೂ ಇರುತ್ತೆ, ಇಲ್ಲಿ ಆರ್ಗ್ಯಾನಿಕ್ ಅಂತ ಇರುತ್ತೆ, ಇನ್ಆರ್ಗ್ಯಾನಿಕ್ ಅಂತ ಇರುತ್ತೆ. ಇಲ್ಲಿ ಕೂಡ ಫಿಸಿಕಲ್, ಆರ್ಗ್ಯಾನಿಕ್, ಇನ್ಆರ್ಗ್ಯಾನಿಕ್. ಸೊ ದಿಸ್ ಈಸ್ ಅಬೌಟ್ ದಿ ಕ್ವಶನ್ ಪೇಪರ್ ಪ್ಯಾಟರ್ನ್. ಸೊ ಇದು ಹಾಗೇನೆ ಕಂಟಿನ್ಯೂ ಆಗುತ್ತೆ. ಇಸ್ ಕ್ಲಿಯರ್. ಸೊ ನಿಮ್ಮ ಸದ್ಯದ ಈಗಿನ ನಾವೇನು ಪ್ರೆಸೆಂಟ್ ಸಿಲೆಬಸ್ ಏನಿದೆ, ಸೊ ಈ ವರ್ಷದ ಮಟ್ಟಿಗೆ ಈ ಪ್ಯಾಟ್ರನ್ ಇದೆ. ಸೊ ಯೂಶಲಿ ಇದೇನು ಚೇಂಜ್ ಆಗೋದಿಲ್ಲ. ಇಸ್ ಕ್ಲಿಯರ್. ಸೊ ಈ ಥರ ಪ್ಯಾಟ್ರನ್ನ ನಿಮಗೆ ಗೊತ್ತಿರಬೇಕು. ಸೊ ಹಾಗಾದರೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ 3 ಮಾರ್ಕ್ ಕ್ವಶನ್ ಬರುತ್ತೆ, 5 ಮಾರ್ಕ್ನ ಬರ್ತವೆ, 2 ಮಾರ್ಕಲ್ಲೂ ಬರುತ್ತೆ, 1 ಮಾರ್ಕಲ್ಲೂ ಬರುತ್ತೆ, ಎಲ್ಲವೂ ಕೂಡ. ಸೊ ನಾವು ಹೇಳುವಾಗ ಯಾವುದೋ ಒಂದು ಹೆಡ್ಲೈನ್ ಹೇಳ್ಬಿಡ್ತೀವಿ. ಏನು ಈಗ ನೀವು ಕೇಳಿರ್ತೇನೋ ಮಾಡರ್ನ್ ಪೀರಿಯಾಡಿಕ್ ಲಾ, ಹೈಸ್ಕೂಲಲ್ಲಿ ಕೇಳಿದಿರಿ, ಎಷ್ಟು ಮಾರ್ಕ್ಸಿಗೆ ಕೇಳ್ಬೋದು? 2 ಮಾರ್ಕಲ್ಲಿ ಸ್ಟೇಟ್ ಮಾಡರ್ನ್ ಪೀರಿಯಾಡಿಕ್ ಲಾ. ಸೊ ಆಗಿರ್ತದೆ. ಸೊ ಆಗಿದ್ದಾಗ ಎಲ್ಲಿ ಬರ್ಬೋದು? ಹಾಗಾದ್ರೆ 2 ಮಾರ್ಕಲ್ಲಿ ಪಾಸಿಬಿಲಿಟಿ ಇದೆ. ಸೊ 1 ಮಾರ್ಕಲ್ಲಿ ಏನು? 1 ವರ್ಡ್ ಆನ್ಸರ್, 1 ಸೆಂಟೆನ್ಸ್. ಸೊ ಅಂಥ ಕೇಸಲ್ಲಿ ಮಾತ್ರ ನಮಗೆ ಪಾರ್ಟ್ 1ಅಲ್ಲಿ ಬರುತ್ತೆ. ಮತ್ತು ಇಲ್ಲಿ ಎಲ್ಲೂ ಕೂಡ ಸೊ ನಮಗೆ ಎಲ್ಲ ಸ್ಪ್ಲಿಟ್ ಕ್ವಶನ್ಸ್. ಈಗ 5 ಮಾರ್ಕ್ ಕ್ವಶನ್ಸ್ ಇಲ್ಲವೇ ಇಲ್ಲ ನಮ್ಮಲ್ಲಿ. 5 ಮಾರ್ಕ್ ಕ್ವಶನ್ಸ್ ಅಲ್ಲಿ ಹೇಗಿರುತ್ತೆ? 2 + 2 + 1 ಅದ್ರಾಗ ಸಬ್ ಕ್ವಶನ್ಸ್ ಬರುತ್ತೆ. ಅಥವಾ 3 + 2 ಪ್ರಾಬ್ಲಮ್ಸ್ ಬಂದಾಗ 3 ಮಾರ್ಕಲ್ಲಿ ಪ್ರಾಬ್ಲಮ್ ಬರುತ್ತೆ. ಸೊ ಅದು ನೆಕ್ಸ್ಟ್ ಪಾಠ ಮಾಡುವಾಗ ನಾವು ಹೇಳ್ತಿರ್ತೀವಿ. ನಿಮಗೆ ಈ ಕ್ವಶನ್ ಪೇಪರ್ ಪ್ಯಾಟರ್ನ್ ಗೊತ್ತಿದ್ರೆ ನಾವು ಪಾಠ ಮಾಡುವಾಗ ಹೇಳ್ತೇನೆ. ಏನು ನೋಡಿ, ಇದು ಇಷ್ಟು ಮಾರ್ಕ್ಸ್ ಕ್ವಶನಲ್ಲಿ ಬರುತ್ತೆ, 1 ಮಾರ್ಕಲ್ಲಿ ಬರುತ್ತೆ, 2 ಮಾರ್ಕಲ್ಲಿ ಬರುತ್ತೆ. ಸೊ ಅವಾಗ ನಿಮಗೆ ಒಂದು ಐಡಿಯಾ ಸಿಗುತ್ತೆ. ಇದು ಕ್ವಶನ್ ಪೇಪರ್. ಇನ್ನು ನೀಟ್ ಆ್ಯಂಡ್ JEE ಬಂದರೆ, ನೀಟಲ್ಲಿ ಫಸ್ಟ್ PUC ಮತ್ತು ಸೆಕೆಂಡ್ PUC ಎರಡರದ್ದು ನೀವು ಇಲ್ಲಿ ಏನು ಫಸ್ಟ್ PUC ಕಲಿತೀರಿ, ಈ ಬೇಸಿಕ್ಕು ಸೆಕೆಂಡ್ PUCಗೆ ತುಂಬ ಹೆಲ್ಪ್ ಆಗುತ್ತೆ. ಅದಕ್ಕೆ ನಾನು ಹೇಳಿದ್ದು ಎಲ್ಲ ಕಾನ್ಸೆಪ್ಟ್ಸನ್ನು ಕನ್ಫ್ಯೂಸ್ ಆಗದೇ ರೀತಿಯಲ್ಲಿ ಕರೆಕ್ಟಾಗಿ ಕ್ಲಿಯರಾಗಿ, ಸೊ ಅದು 100% ಕನ್ಫರ್ಮ್ ಆಗಿ ನೀವು ಕಲ್ತ್ಬಿಟ್ರೆ ಸೆಕೆಂಡ್ PUCಗೆ ತುಂಬ ಈಸಿ ಆಗುತ್ತೆ. ಜೊತೆಗೆ ಇಲ್ಲಿ ಕಲ್ತಿರ್ತಕ್ಕಂಥದ್ರಲ್ಲಿ ಮತ್ತು ಸೆಕೆಂಡ್ PUCಲ್ಲಿ ಎರಡು ಸೇರಿಸು ಟೋಟಲ್ 45 ಕ್ವಶನ್ಸು ನೀಟಲ್ಲಿ ಬರುತ್ತೆ. 45 ಕ್ವಶನ್ಸ್ ಇರುತ್ತೆ. ಅರೌಂಡ್ 50-50. ಫಸ್ಟ್ PUCಯಲ್ಲಿ 50%, ಸೆಕೆಂಡ್ PUCಯಲ್ಲಿ 50%. ಹೇಗೆ ಒಂದು 22 ಕ್ವಶನ್ಸು ಫಸ್ಟ್ PUC ಪಾರ್ಟಿಂದ ಬಂದರೆ 23 ಕ್ವಶನ್ಸ್ ಸೆಕೆಂಡ್ PUC ಪಾರ್ಟ್, 50-50 ಇರುತ್ತೆ. ಹಾಗಾಗಿ ಫಸ್ಟ್ PUC ಏನಿದೆಯಲ್ಲ, ದಿಸ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಯಾವ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡೋಂಗಿಲ್ಲ ನೀವು. ಯಾಕಂದರೆ ನೀವು ನೀಟ್ ಎಕ್ಸಾಮ್ ಬರೀತಕ್ಕಂಥದ್ದು ಆಫ್ಟರ್ 2 ಇಯರ್ಸ್ ಅಲ್ವಾ? ಫಸ್ಟ್ ಇಯರ್ ಮುಗಿಸ್ಕೊಂಡು ಸೆಕೆಂಡ್ ಇಯರ್ ಮುಗಿದಾದ್ಮೇಲೆ ಬರೀತೀರಿ. ಅಂದರೆ ಅಲ್ಲಿವರೆಗೂ ಕೂಡ ಈ ಫಸ್ಟ್ PUCಯಲ್ಲಿ ಕಲ್ತಿರ್ತಕ್ಕಂಥದ್ದು ಕಾನ್ಸೆಪ್ಟ್ಸನ್ನು ಚೆನ್ನಾಗಿ ಜ್ಞಾಪಕ ಇಟ್ಕೋಬೇಕು. ಯಾವ ಕಾರಣಕ್ಕೂ ಮರಿಕೂಡ್ದು ಅಲ್ವಾ? ಯಾವಾಗಪ್ಪ ಮರೆಯಲ್ಲ ಅಂದರೆ ನೀನು ಕರೆಕ್ಟಾಗಿ ಕಲಿತಾಗ ಮಾತ್ರ ಯಾವ ಕಾರಣಕ್ಕೂ ಮರೆಯೋದಿಲ್ಲ ಅಲ್ವಾ? ಮತ್ತು ಕರೆಕ್ಟಾಗಿ ಕಲಿಬೇಕಂದ್ರೆ ಏನು ಮಾಡಬೇಕು? ಕರೆಕ್ಟಾಗಿ ಯೂನಿ ಡೈರೆಕ್ಷನಲ್ ಆಗಿ
ಏನು ಹೇಳ್ತಾರೆ ನಾನು ಕರೆಕ್ಟಾಗಿ ಕೇಳಬೇಕು, ಅದನ್ನ ಅರ್ಥ ಮಾಡ್ಕೋಬೇಕು, ಅಲ್ಲಿಗೆ ರೋಲ್ ಮುಗೀತು. ಮತ್ತು ರಿವಿಷನ್ ಮಾಡ್ತಾ ಹೋದರೆ ಇನ್ನೂ ಕೂಡ ನಿಮ್ಮ ಮೆಮೊರಿ ಪವರು ಜಾಸ್ತಿ ಆಗ್ತಾ ಬರ್ತದೆ. ಇಲ್ಲಿ ಏನಿಲ್ಲ, ನಿಮಗೆ ಪಾಠ ಮಾಡುವಾಗ ನೀಟಾಗಿ ಕೇಳ್ಕೊಂಡು ಅರ್ಥ ಮಾಡ್ಕೋಬೇಕು, ಗೊತ್ತಾಗಿದ್ರೆ ಇನ್ನೊಮ್ಮೆ ಕೇಳಿ ಅರ್ಥ ಮಾಡ್ಕೊಡ್ರಿ ಕಾನ್ಸೆಪ್ಟ್ಸನ್ನು. ನಂತರ ಏನು ಮಾಡಬೇಕು, ರಿವಿಷನ್ ಮಾಡ್ಕೋಬೇಕು, ಅಂದರೆ ವರ್ಕ್ ಮಾಡಬೇಕು. ವರ್ಕ್ ಮಾಡಿ ನಂತರದ ದಿವಸಲ್ಲೇ ನೀವು ಪದೇ ಪದೇ ರಿವಿಷನ್ ಮಾಡ್ತಾ ಹೋದರೆ ನಿಮಗೆ ಒಳ್ಳೆ ಸಬ್ಜೆಕ್ಟ್ ಸಿಗುತ್ತೆ, ಯಾವ ಕಾರಣಕ್ಕೂ ಮರೆಯಲ್ಲ. ಆವಾಗ ಕಾಂಪಿಟೇಟಿವ್ ಪಾರ್ಟಲ್ಲಿ ಕ್ವಶನ್ ಕೊಟ್ಟ ತಕ್ಷಣ ಕ್ವಶನ್ ಇದೆ ಅಂಥೇಳಿ ನೀವು ಇಮಿಡಿಯೇಟಾಗಿ ಚಾಯ್ಸ್ ಮಾಡ್ತೀರಿ ಅಲ್ವಾ. ಸೊ ಜಿನಲ್ಲಿ ಕೂಡ ಹಾಗೆ, ಜಿ ಪಾರ್ಟಲ್ಲಿ ಕೂಡ ಫಸ್ಟ್ ಪಿ ಯು ಸಿ 50%, ಸೆಕೆಂಡ್ ಪಿ ಯು ಸಿ 50%. ಸೊ ಹಾಗೆ ಇರುತ್ತೆ. ಸೊ ಅಲ್ಲಿ ಕೂಡ ನೀವು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕಾಗತ್ತೆ. ಸೊ ಒಟ್ಟಾರೆ ಹೇಳೋದಾದರೆ ನೀವು ರೆಗ್ಯುಲರ್ನ ಚೆನ್ನಾಗಿ ಬೇಸಿಕ್ಸನ್ನು ಎಲ್ಲ ಕಲ್ತ್ಕೊಂಡ್ಬಿಟ್ರೆ ನಿಮಗೆ ಕಾಂಪಿಟೇಟಿವ್ ಪಾರ್ಟಲ್ಲಿ ತುಂಬ ಈಸಿ ಅಂದರೆ ಈಸಿ. ಸೊ ನಾವು ನಿಮಗೆ ಪಾಠ ಮಾಡಿದ ತಕ್ಷಣ ಸೊ ಇಮಿಡಿಯೇಟಾಗಿ ಅದ್ರ ಮೇಲೆ ಕ್ವಶನ್ಸ್ ಹೇಗೆ ಬರುತ್ತೆ ಕಾಂಪಿಟೇಟಿವ್ ಪಾರ್ಟಲ್ಲೂ ಕೂಡ ಕಲಿಸ್ತೀವಿ. ಅವಾಗ ನೀವು ಸಾಲ್ವ್ ಮಾಡ್ತಾ ಹೋದಂಗೆಲ್ಲ ಈ ಥರ ಬರುತ್ತೆ, ನಿಮಗೆ ಐಡಿಯಾ ಬಂದ್ಬಿಡುತ್ತೆ. ಸೊ ಪ್ರತಿ ಸಲ ಹಾಗಾದ್ರೆ ಒಂದೊಂದು ಕ್ವಶನ್ ಒಂದೊಂದು ಥರ ಇರುತ್ತೆ. ಆ ಎಲ್ಲ ಕಾನ್ಸೆಪ್ಟ್, ಒಂದು ಕ್ವಶನ್ ಕಾನ್ಸೆಪ್ಟನ್ನು ಕಲಿಬೇಕಾದ್ರೆ ಅದರ ಸರೌಂಡಿಂಗಲ್ಲಿ ಬರ್ತಕ್ಕಂಥ ಅದಕ್ಕೆ ಲಿಂಕ್ ಇರ್ತಕ್ಕಂಥ ಕಾನ್ಸೆಪ್ಟ್ಸ್ ಯಾವುವು ಅಂತ ನಾವು ನೋಡಿಕೊಂಡು ಕಲಿತಾ ಹೋಗ್ಬಿಟ್ರೆ ಸಬ್ಜೆಕ್ಟು ಬಹಳ ಈಸಿ ಆಗುತ್ತೆ. ಕೆಮಿಸ್ಟ್ರಿ ನಾನು ಹೇಳಿದ್ನಲ್ಲ, ವೆರಿ ಇಂಟ್ರೆಸ್ಟಿಂಗ್, ಈಸಿ ಅಂತಲೇ ತಿಳ್ಕೊಳ್ರಿ. ನಿಮ್ಗೆ ಎಷ್ಟೇ ಹಿಂದೆ ನೀವು ಎಷ್ಟೇ ಕಷ್ಟ ಅಂತ ಅಂದ್ಕೊಂಡಿರ್ಬೋದು, ಆದರೆ ಇಲ್ಲಿ ಈಸಿ ಆಗೇ ಆಗುತ್ತೆ. ಯಾಕೆ, ನಾನು ಕಲ್ಸಕ್ಕೆ ರೆಡಿ ಇದ್ದೀನಿ, ನೀವು ಕಲ್ತ್ಕೊಳ್ಳಿಕ್ಕೆ ರೆಡಿ ಇದ್ದೀರಿ ಅಲ್ವಾ. ಓಕೆ, ಸೊ ಹಾಗಾದ್ರೆ ನೆಕ್ಸ್ಟ್ ಬರೋಣ ಈಗ. ಸೊ ಟುಡೇ I am going to start with one new topic, so which comes under physical chemistry. First one, some basic concepts of chemistry. Some basic concepts of chemistry. ಇದು ಮೊದಲನೇ ಕ್ಲಾಸ್ ನೋಡಿ. Some basic concepts of chemistry. ಇಲ್ಲಿ ಹಾಗಾದರೆ ಬೇರೆ ಬೇರೆ ಕಾನ್ಸೆಪ್ಟ್ಸ್ ಬರುತ್ತೆ. ಸೊ ಆ ಎಲ್ಲ ಕಾನ್ಸೆಪ್ಟ್ಸ್ ಹೇಗಿರುತ್ತೆ, ಸ್ಟೆಪ್ ಬೈ ಸ್ಟೆಪ್ ಪ್ರತಿಯೊಂದನ್ನು ನೀವು ಕೇಳ್ತಾ ಹೋದ್ರೆ ನೀಟಾಗಿ ನೆಕ್ಸ್ಟ್ ವರ್ಕ್ ಮಾಡಿ ರಿವಿಷನ್ ಮಾಡಿಕೊಡ್ರೆ ಆವಾಗ ಸಬ್ಜೆಕ್ಟ್ ನಿಮಗೆ ಗ್ರಿಪ್ಪಲ್ಲಿರುತ್ತೆ. ನೋಡಿ, ಫಸ್ಟ್ ಒನ್, ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ. ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್, some basic concepts of chemistry. Chemistry part 1. Part 1. ಈಗೇನು ನಾವು ಸ್ಟಾರ್ಟ್ ಮಾಡ್ತೀವಿ ಇಲ್ಲಿಂದ ಕೆಮಿಸ್ಟ್ರಿನಲ್ಲಿ ಯಾವ ಟರ್ಮ್ಸನ್ನು ಬಿಡಿದ್ದಾರೆ ನೋಡಿ. ಕಲಿಬೇಕಾದ್ರೆ ಹೇಗೆ, ಒಂದು ಟರ್ಮ್ ಬಂತ ಹೊಸ ಟರ್ಮ್, ಹಾಗಾದರೆ ಏನು, ಅದರ ಮೀನಿಂಗ್ ಏನು, ಸೊ ಹಾಗಾದ್ರೆ ಅದು ಯಾವುದಕ್ಕೆ ಇಂಟರ್ ರಿಲೇಟೆಡ್, ಇದನ್ನು ಕ್ಲೀನಾಗೆ ನೋಟ್ ಮಾಡ್ತಾ ನಾವು ಪಾಠ ಮಾಡ್ಬೇಕಾದ್ರೆ ನಾನೇನು ಬೋರ್ಡ್ ಮೇಲೆ ಬರೀತೀನಿ ಅವನ್ನು ನೀವು ಒಂದು ಸಪ್ರೇಟಾಗಿ ಒಂದು 200 ಪೇಜ್ ಕಿಂಗ್ ಸೈಜ್ ನೋಟ್ಬುಕ್ಕನ್ನು ಇಟ್ಕೊಂಡು ಸೊ ಟಾಪಿಕ್ ಹೆಡ್ಲೈನ್ ಹಾಕ್ಕೊಂಡು ಪಾಯಿಂಟ್ಸನ್ನು ನೋಟ್ ಮಾಡ್ಕೊಳ್ತಾ ಹೋದರೆ ಸೊ ಮೆಟೀರಿಯಲ್ ಕೂಡ ಕೊಡ್ತೀವಿ ನಾವು. ಸ್ಟಡಿ ಮೆಟೀರಿಯಲ್ ಕೂಡ ನಿಮಗೆ ಪ್ರೊವೈಡ್ ಮಾಡ್ತೀವಿ, ಕಾಂಪಿಟೇಟಿವ್ ಮೆಟೀರಿಯಲ್ ಕೂಡ ಪ್ರೊವೈಡ್ ಮಾಡ್ತಾರೆ ಕಾಲೇಜಿಂದ. ಸೋರ್ಸ್ ಬೇಕಾದಷ್ಟಿದೆ, ನೀವು ಇಲ್ಲಿ ಕಲ್ತ್ಬಿಟ್ಟು ರೆಫರ್ ಮಾಡ್ತಾ ಹೋದ್ರೆ ಆಯ್ತು. ನಾವು ಕೂಡ ಸಾಕಷ್ಟು ಬೇರೆ ಬೇರೆ ಕ್ವಶನ್ಸನ್ನು ಕಾಂಪಿಟೇಟಿವ್ ಪಾರ್ಟಲ್ಲಿ ಬರ್ತಕ್ಕಂಥ ಹಿಂದೆ ಪ್ರೀವಿಯಸ್ ಎಕ್ಸಾಮ್ದು ಇರ್ಬೋದು ಅಥವಾ ಅಸೈನ್ಮೆಂಟ್ ಕ್ವಶನ್ಸ್ ಇರ್ಬೋದು, ಎಲ್ಲವೂ ಕೂಡ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಸೊ ಸ್ಟೆಪ್ ಬೈ ಸ್ಟೆಪ್ ನೀವು ಸಿನ್ಸ್ ಫ್ರಮ್ ಬಿಗಿನಿಂಗ್ ಡೇ 1ನಿಂದ ಪಾರ್ಟ್ 1ನಿಂದ ಸೊ ಈ ಯೂನಿಟ್ಟು ಯಾವ ಪಾಠ ಮುಗಿಯುತ್ತೋ ಅಲ್ಲಿವರೆಗೂ ಎಲ್ಲ ಕಾನ್ಸೆಪ್ಟ್ಸನ್ನು ಕಲಿತಾ ಹೋಗ್ರಿ. ಆವಾಗ ತುಂಬ ಖುಷಿ ಆಗುತ್ತೆ ನಿಮ್ಗೆ ಕಲಿತ ಮೇಲೆ. ಯಾವುದೇ ಕಾರಣಕ್ಕೂ ಕಷ್ಟ ಅಂತ ಅನ್ಕೋಬಾರ್ದು. ಸರ್ ನೋಡಿ, ಕಷ್ಟ ಅಂತ ಅಂದ್ಕೊಂಡ್ರೆ ಕಷ್ಟನೇ ಅಲ್ವಾ, 100% ಕಷ್ಟ ಇಲ್ಲ, ಬಹಳ ಈಸಿ ಇದೆ. ಸ್ಟಾರ್ಟ್ ಮಾಡ್ಬೋದಲ್ಲ ನೋಡಿ ಇವತ್ತಾಗರ. ಫಸ್ಟ್ ಟಾಪಿಕ್, ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ ಪಾರ್ಟ್ 1. ಸೊ ವಿ ನೋ ದಟ್ ಫಸ್ಟ್, how would you define the term chemistry? How would you define the term chemistry? It is the branch of science which deals with the study of matter, its
composition, its composition, changes its composition, changes its composition, changes its composition, its preparations, properties, and also energy changes in various process, in various chemical process, energy changes in various chemical process. This is the definition for chemistry. So how would you define the term chemistry? It is the branch of science which deals with the study of matter, its composition, changes its composition, then energy changes in various chemical process. ಏನಂದರೆ various chemical process ಅಂದರೆ, so if you consider, or if you take any one substance, ಕ್ಯಾಲ್ಶಿಯಂ ಕಾರ್ಬೋನೇಟ್, ಲೈಮ್ ಸ್ಟೋನ್ ಅಂತ ಕರೀತಾರಲ್ವಾ, ಕ್ಯಾಲ್ಶಿಯಂ ಕಾರ್ಬೋನೇಟ್. ಸೊ when it is subjected to thermal decomposition on heating, so we get calcium oxide and carbon dioxide. Is it clear? ಇದು ನಿಮಗೆ ಗೊತ್ತಿರತಕ್ಕಂಥ ಒಂದು ಕ್ವಶನ್, ಸಾರಿ ಈಕ್ವೇಶನ್. ಸೊ ಹಾಗಾದರೆ ಇಲ್ಲಿ ನೀವೇನು ಮಾಡಬೇಕಾಗಾದ್ರೆ, ಇದು ಡಿಕಂಪೋಸ್ ಆಗಬೇಕಾದ್ರೆ ನೋಡಿ, ಎನರ್ಜಿ ಚೇಂಜಸ್, ನೀವು ಎನರ್ಜಿಯನ್ನು ಕೊಡಬೇಕು. ಸಮ್ ಅಮೌಂಟ್ ಆಫ್ ಎನರ್ಜಿ ಇಸ್ ಗಿವನ್ ಟು ಇಟ್. ಸೊ ಹೌ ಮಚ್ ಅಮೌಂಟ್ ಆಫ್ ಎನರ್ಜಿ ಇಸ್ ರಿಕ್ವೈರ್ಡ್ ಫಾರ್ ದಿ ಡಿಕಂಪೋಸಿಷನ್ ಆಫ್ ಕ್ಯಾಲ್ಶಿಯಂ ಕಾರ್ಬೋನೇಟ್ ಆರ್ ಇನ್ ಅದರ್ ಕೇಸಸ್? ಸೊ when methane burnt in oxygen to form carbon dioxide and H2O water. So 4 hydrogen atoms ಇದೆ ಲೆಫ್ಟ್ ಸೈಡ್, ಸೊ 2H2O. ಆಕ್ಸಿಜನ್ ಇಲ್ಲಿ 2 ಇದೆ, ಇಲ್ಲಿ 2 ಇದೆ, 4 ಆಯಿತು, 2O2. ದಿಸ್ ಇಸ್ ದಿ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಶನ್. ಸೊ ಹಾಗಾದರೆ ಇಲ್ಲಿ ಈ ಮೀಥೇನ್ ಬರ್ನ್ ಆಗಬೇಕಾದ್ರೆ, ಕಂಬಷನ್ ಆಗಬೇಕಾದ್ರೆ, ಯಾವುದೇ ಒಂದು ಸಬ್ಸ್ಟೆನ್ಸ್ ಸುಡ್ತಾ ಇದೆ, ಬರ್ನ್ ಆಗ್ತಾ ಇದೆ, ಕಂಬಷನ್ ಆಗ್ತಾ ಇದೆ ಅಂದರೆ ಸಮ್ ಅಮೌಂಟ್ ಆಫ್ ಎನರ್ಜಿ, ಹೀಟ್ ಎನರ್ಜಿ ಇಸ್ ರಿಲೀಸ್ಡ್ ಅಲ್ವಾ? ಸೊ ಹಾಗಾದರೆ ಇಲ್ಲಿ ಎಷ್ಟು ಎನರ್ಜಿ ರಿಲೀಸ್ ಆಯಿತು? ಇದು ಡಿಕಂಪೋಸ್ ಆಗ್ಬೇಕಾದ್ರೆ ನೀನು ಎಷ್ಟು ಎನರ್ಜಿಯನ್ನು ಸಪ್ಲೈ ಮಾಡಿದೆ, ಇದನ್ನು ನಾವು ಎನರ್ಜಿ ಚೇಂಜಸ್ ಅಂತೀವಿ ನೋಡಿ. ಸೊ ಇಲ್ಲಿ ಇವೆರಡಕ್ಕೆ ಬರ್ತಕ್ಕಂಥ ಎನರ್ಜಿ ಎಷ್ಟಿದೆ, ಇದಕ್ಕೆ ಎಷ್ಟು ಎನರ್ಜಿ ಇದೆ, ಇವೆರಡು ಡಿಫ್ರೆನ್ಸ್ ತೆಗೆದ್ರೆ ನಿಮ್ಗೆ ಎನರ್ಜಿ ಚೇಂಜ್ ಅಂತೀವಿ ನಾವು. ಯಾಕಂದರೆ ಕೇಳಿದ್ರೆ ನೀವೇನು, ಸಮ್ ರಿಯಾಕ್ಷನ್ಸ್ ಆರ್ ಎಕ್ಸೋಥರ್ಮಿಕ್, ಸಮ್ ರಿಯಾಕ್ಷನ್ಸ್ ಆರ್ ಎಂಡೋಥರ್ಮಿಕ್ ಅಲ್ವಾ? ಕೇಳಿರ್ತಾನೆ ಏನು ಎಕ್ಸೋಥರ್ಮಿಕ್, ಎಕ್ಸೋ ಅಂದರೆ ಟು ಔಟ್ಸೈಡ್, ಟು ಲಿಬರೇಟ್, ಟು ಇವಾಲ್ವ್ ಅಂತ. ಎಂಡೋ ಟುವಾರ್ಡ್ಸ್ ಇನ್ಸೈಡ್ ಅಂದರೆ ಸೊ ಒಂದು ಕೆಮಿಕಲ್ ರಿಯಾಕ್ಷನ್ ನಡಿಬೇಕಾದ್ರೆ ಹೀಟ್ ಅಬ್ಸರ್ಪ್ಷನ್ ಆಗ್ತಕ್ಕಂಥದ್ದು, ಸಿಸ್ಟಮ್ಗೆ ಹೀಟ್ ಎಂಟ್ರಿ ಆಗ್ತಕ್ಕಂಥದ್ದು ಎಂಡೋಥರ್ಮಿಕ್ ರಿಯಾಕ್ಷನ್. ಎ ಕೆಮಿಕಲ್ ರಿಯಾಕ್ಷನ್ ಇನ್ ವಿಚ್ ಹೀಟ್ ಈಸ್ ಅಬ್ಸಾರ್ಬ್ಡ್. ನೀವು ಎನರ್ಜಿಯನ್ನು ಕೊಟ್ಟು ರಿಯಾಕ್ಟೆಂಟನ್ನು ಪ್ರಾಡಕ್ಟಾಗಿ ಕನ್ವರ್ಟ್ ಮಾಡ್ತಕ್ಕಂಥದ್ದು ಎಂಡೋಥರ್ಮಿಕ್ ಅಂತೀವಿ. ಎಕ್ಸೋಥರ್ಮಿಕ್ ಅಂದರೆ ಇದು ಬರ್ನ್ ಆಗಿದೆ, ಹೀಟ್ ಲಿಬರೇಟ್ ಆಗಿದೆ, ಹೀಟ್ ಈಸ್ ಇವಾಲ್ವ್ಡ್, ಹೀಟ್ ಈಸ್ ಲಿಬರೇಟೆಡ್ ಇನ್ ಎ ಕೆಮಿಕಲ್ ರಿಯಾಕ್ಷನ್, ದಟ್ ಈಸ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಅಂದರೆ ಎನರ್ಜಿ ಚೇಂಜಸ್, ಎಷ್ಟು ಲಿಬರೇಟ್ ಆಯಿತು ಹೀಟು, ಎಷ್ಟು ಅಬ್ಸಾರ್ಪ್ಷನ್ ಆಯಿತು ಹೀಟು, ಇದು ನಾವು ಎನರ್ಜಿ ಚೇಂಜಸ್ ಇನ್ ಕೆಮಿಕಲ್ ಪ್ರೊಸೆಸ್ ಅಂತೀವಿ. ಸೊ ಈ ಥರ ನೀವು ಸ್ಟಡಿ ಮಾಡೋದಿದೆಯಲ್ಲ, ದಟ್ ಈಸ್ ಕಮ್ಸ್ ಅಂಡರ್ chemistry. How to define term chemistry? It is a branch of science which deals with the study of matter, its composition, changes its composition. ನೋಡಿ, ನಾನು ತಗೊಂಡಿದ್ದು ಕ್ಯಾಲ್ಸಿಯಂ ಕಾರ್ಬೋನೇಟ್, ಇದು ಒಂದು ಮ್ಯಾಟರ್ ಇದೆ. ಈಗ ಇದು ಚೇಂಜ್ ಆಯ್ತು, ಏನಾಯ್ತು? ಕ್ಯಾಲ್ಸಿಯಂ ಆಕ್ಸೈಡ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ಆಯಿತು. ನೋಡಿ, ಮ್ಯಾಟರ್ ಚೇಂಜ್ ಆಯಿತು. ಚೇಂಜಸ್ ಇನ್ ಮ್ಯಾಟರ್ ಚೇಂಜಸ್ ಫ್ರಮ್ ಇಟ್ಸ್ ಕಾಂಪೋಸಿಷನ್. And then, so energy changes in a chemical process. So how much amount of energy is released or how much amount of energy is required to takes place this reaction. So this is chemistry. Clear agare? So how do you define term chemistry? It is the branch of science which deals with
ದಿ ಸ್ಟಡಿ ಆಫ್ ಮ್ಯಾಟರ್. ಮ್ಯಾಟರ್ ಅಂತ ಗೊತ್ತಿದೆ ನಿಮಗೆ. ಮ್ಯಾಟರ್ ಅಂದರೆ ಏನಿರ್ಬೋದು, ಅದರಲ್ಲಿ ಆಟಮ್ಸ್ ಇರ್ಬೋದು, ಅಯಾನ್ಸ್ ಇರ್ಬೋದು, ಮಾಲಿಕ್ಯೂಲ್ಸ್ ಇರ್ಬೋದು, ಎಲಿಮೆಂಟ್ಸ್ ಆಗಿರ್ಬೋದು ಅಲ್ವಾ. ಸೊ ಅದು ಕಾಂಪೌಂಡ್ಸ್ ಆಗಿರ್ಬೋದು, ಅದು ಇನ್ಆರ್ಗ್ಯಾನಿಕ್ ಕಾಂಪೌಂಡ್ಸ್, ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಆಗಿರ್ಬೋದು, ಮಿಕ್ಸರ್ ಆಗಿರ್ಬೋದು. ಇಷ್ಟೆಲ್ಲ ಮ್ಯಾಟ್ರ್ ಅಂತ ತೊಗೊಂಡಾಗ ಅಲ್ಲಿ ತೊಗೊಂಡನಂತಲ್ಲ. ಈ ಮ್ಯಾಟ್ರ್ ಅಂದಾಗ ಅಷ್ಟೆಲ್ಲ ವಿಚಾರ ಬರುತ್ತೆ. ಎನಿಥಿಂಗ್ ದಟ್ ಆಕ್ಯುಪೈ ಸ್ಪೇಸ್. ನೋಡಿ, ಮ್ಯಾಟ್ರ್ ಅಂದರೆ ಎನಿಥಿಂಗ್ ವಿಚ್ ಆಕ್ಯುಪೈ ಸ್ಪೇಸ್ ಆ್ಯಂಡ್ ಇಟ್ ಕ್ಯಾನ್ ಬಿ ಫೆಲ್ಟ್ ಬೈ ಒನ್ ಆರ್ ಮೋರ್ ಆಫ್ ಅವರ್ ಸೆನ್ಸಸ್. ಅಂದರೆ ಮ್ಯಾಟ್ರ್ ಅಂದ ತಕ್ಷಣ, ಸೊ ನಾನು ಚಾಕ್ ಪೀಸ್ ಇಟ್ಕೊಂಡಿದ್ದೀನಿ ನೋಡಿ, ಇದು ಹಿಂಗೆ ಇಟ್ಕೊಂಡಿದ್ದೀನಿ, ಇದು ಸಾಲಿಡ್ ಗೊತ್ತಾಗುತ್ತೆ. ಏರ್, ಸೊ ನಾವು ನಿಂತ್ಕೊಂಡಾಗ ಏರ್ ಪಾಸ್ ಆಗ್ತಿದೆ ಅಂದ್ರೆ ನಮ್ಮದು, ಸೊ ನಮ್ಮ ಸ್ಕಿನ್ನಿಂದ ಗೊತ್ತಾಗುತ್ತೆ, ನಮಗೊಂದು ಸೆನ್ಸ್ ಆರ್ಗಾನಿಂದ, ಓ ಗಾಳಿ ಇದೆ, ಏರ್ ಇದೆ, ಅದು ಕೂಡ ಒಂದು ಮ್ಯಾಟ್ರೇ ಅಲ್ವಾ. ಸೊ ಈ ಥರ, ಸೊ ಮ್ಯಾಟ್ರ್ ಅಂದಾಗ ಎಲ್ಲ ಬಂದೋಗುತ್ತೆ. ಸೊ ಹಾಗಾಗಿ ಸ್ಟಡಿ ಆಫ್ ಮ್ಯಾಟರ್, ಇಟ್ಸ್ ಕಾಂಪೋಸಿಷನ್. ಹಾಗಾದರೆ ಆ ಮ್ಯಾಟ್ರ್ ಏನು ಚೇಂಜಸ್ ಆಯಿತು, ಆ ಚೇಂಜ್ ಆಗಬೇಕಾದ್ರೆ ಏನು ಹೀಟ್ ಅಥವಾ ಎನರ್ಜಿ ಇನ್ವಾಲ್ವ್ ಆಯಿತು, ಸೊ ಇದನ್ನು ಸ್ಟಡಿ ಮಾಡಿದೆ ಕೆಮಿಸ್ಟ್ರಿ. ಸೊ ಒಂದೇ ವರ್ಡ್ ಏನು ಬರೀಬೇಕು ಒಂದು ಸೆಂಟೆನ್ಸಲ್ಲೇ, ಬ್ರಾಂಚ್ ಆಫ್ ಸೈನ್ಸ್ ಡೀಲ್ಸ್ ವಿತ್ ದಿ ಸ್ಟಡಿ ಆಫ್ ಮ್ಯಾಟರ್, ಇಟ್ಸ್ ಕಾಂಪೋಸಿಷನ್, changes its composition and energy changes in chemical process. Then depending upon the fields of study, ಈಗ ಸಪೋಸ್ ನೀವು ಒಂದು ನ್ಯೂಕ್ಲಿಯರ್ ರಿಯಾಕ್ಷನ್ಸ್ ಕೇಳಿದ್ರಿ, ರೇಡಿಯೋ ಆಕ್ಟಿವಿಟಿಯಲ್ಲಿ ಕೇಳಿದ್ರಿ, ನ್ಯೂಕ್ಲಿಯರ್ ರಿಯಾಕ್ಷನ್ಸ್, ನ್ಯೂಕ್ಲಿಯರ್ ಫಿಸನ್ ರಿಯಾಕ್ಷನ್, ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ಸ್ ಕೇಳಿದ್ರಲ್ವಾ. ಮತ್ತು ಅದರ ನ್ಯೂಕ್ಲಿಯರ್ ರಿಯಾಕ್ಷನ್ಸ್ ಬಗ್ಗೆ ನಾವು ಸ್ಟಡಿ ಮಾಡ್ತೀವಿ ಅಂದರೆ ಅದು ನ್ಯೂಕ್ಲಿಯರ್ ಕೆಮಿಸ್ಟ್ರಿ ಒಳಗಡೆ ಬರುತ್ತೆ. ಮೆಡಿಸಿನ್ ಬಗ್ಗೆ ಸ್ಟಡಿ ಮಾಡ್ತಾ ಇದ್ರಿ, ಮೆಡಿಸಿನಲ್ ಕೆಮಿಸ್ಟ್ರಿ. ಇಸ್ ಕ್ಲಿಯರ್. ಒಂದು ಪಾಲಿಮರ್ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದೀರಿ, ಪಾಲಿಮರ್ ಕೆಮಿಸ್ಟ್ರಿ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಸೊ ವಿ ನೋ ದಟ್ ವಾಟ್ ಆರ್ ದಿ ಡಿಫರೆಂಟ್ ಬ್ರಾಂಚಸ್ ಆಫ್ ಕೆಮಿಸ್ಟ್ರಿ. ಸೊ ಡಿಪೆಂಡಿಂಗ್ ಅಪಾನ್ ದಿ fields of study, specialized fields of study, chemistry has been further divided into many branches of chemistry. ನಾನಿಲ್ಲಿ ಸಾಕಷ್ಟು ಇದ್ದಾವೆ, ನಾನು ಕೆಲವೇ ಇಂಪಾರ್ಟೆಂಟ್ ಬ್ರಾಂಚನ್ನು ಹೇಳ್ತೇನೆ. ಡಿಪೆಂಡಿಂಗ್ ಅಪಾನ್ ದಿ ಸ್ಪೆಷಲೈಸ್ಡ್ ಫೀಲ್ಡ್ಸ್ ಆಫ್ ಸ್ಟಡಿ, chemistry has been further divided or further classified into different branches. So first one, so different branches of chemistry. So branches of chemistry. First one, organic chemistry. Organic chemistry. ಇದೆಲ್ಲ ಸೊ ಐ ಥಿಂಕ್ ಯು ಆರ್ ಆಲ್ ಫೆಮಿಲಿಯರ್ ವಿತ್ ದಿಸ್ ಬ್ರಾಂಚ್. ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಹೈಸ್ಕೂಲಲ್ಲಿ ಕಲ್ತಿದ್ದೀರಿ ಅಲ್ವಾ. ನೋಡಿ, ಹೈಡ್ರೋಕಾರ್ಬನ್ಸಲ್ಲಿ ಕಲ್ತಿದ್ದೀರಿ, ಹೈಡ್ರೋಕಾರ್ಬನ್ಸ್, ಸ್ಟಡಿ ಆಫ್ ಹೈಡ್ರೋಕಾರ್ಬನ್ಸ್ ಅಲ್ಲಿ ಕಲ್ತಿದ್ದೀರಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಏನಾಗಾದ್ರೆ ವಾಟ್ ಇಸ್ ಮೆಂಟ್ ಬೈ ಆರ್ ಹೌ ಡು ಡಿಫೈನ್ ದ ಟರ್ಮ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ? ಇಟ್ ಈಸ್ ದಿ ಬ್ರಾಂಚ್ ಆಫ್ ಕೆಮಿಸ್ಟ್ರಿ ವಿಚ್ ಡೀಲ್ಸ್ ವಿತ್ ದಿ ಸ್ಟಡಿ ಆಫ್ carbon and its compounds. The study of carbon and its compounds, or carbon and its derivatives, or the study of hydrocarbons and its derivatives. Study of carbon and its compounds. Usually compound which consists of only the hydrogen and carbon. Nodi, hydrocarbon headline indicates a definition. Hydrogen and carbon, hydrogen matra idre hydrocarbon, its derivatives. In hydrocarbons, one of the hydrogen atom is replaced by some other groups. OH group idre alkyl group, ಒಂದು OH group idre alcohols ಕೇಳಿದ್ರಿ, ಫಿನಾಲ್ಸ್ ಕೇಳಿದ್ರಿ, ಆಲ್ಡಿಹೈಡ್ಸ್ ಅನ್ನು ಕೇಳಿದಿರಿ, ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಅಂತ ಕೇಳಿದಿರಿ. ದೀಸ್ ಆರ್ ಆಲ್ ಡೆರಿವೇಟಿವ್ಸ್ ಆಫ್ ಹೈಡ್ರೋಕಾರ್ಬನ್ಸ್. ಡೆರಿವೇಟಿವ್ಸ್ ಆಫ್ ಬೇರೆ ಬೇರೆ ಫಂಕ್ಷನಲ್ ಗ್ರೂಪ್ ಇರ್ತಕ್ಕಂಥ ಒಂದು ಆರ್ಗ್ಯಾನಿಕ್ ಕಾಂಪೌಂಡ್. ಸೊ ಇದ್ರ ಬಗ್ಗೆ ಸ್ಟಡಿ ಮಾಡಿದೆಯಲ್ಲ, ದಟ್ ಈಸ್ ಕಮ್ಸ್ ಅಂಡರ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಸೊ ವಾಟ್ ಇಸ್ meant by ಆರ್ಗ್ಯಾನಿಕ್ ಕೆಮಿಸ್ಟ್ರಿ? ಇಟ್ ಈಸ್ ದ ಬ್ರಾಂಚ್ ಆಫ್ ಕೆಮಿಸ್ಟ್ರಿ ವಿಚ್ ಡೀಲ್ಸ್ ವಿತ್ ದಿ ಸ್ಟಡಿ ಆಫ್ ಕಾರ್ಬನ್ ಅಂಡ್ ಇಟ್ಸ್
compounds or study of hydrocarbons and its derivatives. Is clear? Then second one, inorganic chemistry. Inorganic chemistry. So how would you define the term inorganic chemistry? The study of all other elements except carbon. ನೋಡಿ, ಕಾರ್ಬನ್ ಅಂಡ್ ಇಟ್ಸ್ ಡೆರಿವೇಟಿವ್ಸ್ ಅಂದ್ರೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಬಂತು. ಕಾರ್ಬನ್ನನ್ನು ಬಿಟ್ಟು ಉಳಿದಿರ್ತಕ್ಕಂಥ ಎಲಿಮೆಂಟ್ಸ್ ಬಗ್ಗೆ ನೀವೇನು ಸ್ಟಡಿ ಮಾಡ್ತೀರಿ, ದಟ್ ಈಸ್ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಸೊ ಇಟ್ ಈಸ್ ಎ ಬ್ರಾಂಚ್ ಆಫ್ ಕೆಮಿಸ್ಟ್ರಿ ವಿಚ್ ಡೀಲ್ಸ್ ವಿತ್ ದಿ ಸ್ಟಡಿ ಆಫ್ all other elements except carbon, and also it is basically concerned with the study of minerals. ಕೇಳಿದ್ರೆ ಯೂಶಲಿ ಮಿನರಲ್ಸ್ ಅಂದ್ರೆ ಸೊ ದೇ ಆರ್ ದಿ naturally occurring substances found in the earth crust. They have definite chemical composition. ಅವನ ಮಿನರಲ್ಸ್ ಅಂತಾರೆ. ನೀವು ಹೆಮಟೈಟ್, ಮ್ಯಾಗ್ನಟೈಟ್ ಅಲ್ವಾ, ಕಾಪರ್ ಪೈರೈಟ್, ಓರ್ಸ್ ಅಂತ ಏನು ಕರೀತಾರಲ್ವಾ, ಓರ್ಸು ಮಿನರಲ್ಸ್ ಕೇಳಿರಲ್ವಾ. ಸೊ ಹಾಗಾದರೆ ಈ ಮಿನರಲ್ಸ್ ಬಗ್ಗೆ ಸ್ಟಡಿ ಮಾಡ್ತಕ್ಕಂಥದ್ದು ಕೂಡ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಇಟ್ ಈಸ್ ಆಲ್ಸೋ ಕನ್ಸರ್ನ್ಡ್ ವಿತ್ ದಿ ಸ್ಟಡಿ ಆಫ್ ಮಿನರಲ್ಸ್. It is also concerned under inorganic chemistry. So what is meant by inorganic chemistry? It is the branch of chemistry which deals with the study of all other elements except carbon. It is also basically concerned with the study of minerals. Minerals ಬಗ್ಗೆ ಸ್ಟಡಿ ಮಾಡೋದು ಕೂಡ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ. Then third one is physical chemistry. Third one, physical chemistry. So how would you define the term physical chemistry? It is also the branch of chemistry which deals with the study of fundamental principles involved in various branches. Notice, it is basically concerned with the study of fundamental principles involved in different branches. ಯಾವ ಬ್ರಾಂಚ್ ಬೇಕಾರಾಗಿರ್ಬೋದು. And also it is basically concerned with laws and theories of different branches of chemistry. Is clear? So what is meant by physical chemistry? It is the branch of chemistry which deals with the study of fundamental principles, and it is also basically concerned with the laws and theories of different branches. ಈಗ so for example if we take law of conservation of mass ಅಂತ ಕೇಳಿದರೆ, law of conservation of mass, ಹಂಗಾರೆ law of conservation ಆ ಲಾಸ್ ಅನ್ನು ಹೇಳ್ತಕ್ಕಂಥದ್ದು ಎಲ್ಲಿ ಬರುತ್ತೆ? ಫಿಸಿಕಲ್ ಕೆಮಿಸ್ಟ್ರಿಯಲ್ಲಿ. ಡಾಲ್ಟನ್ಸ್ ಲಾ ಆಫ್ ಪಾರ್ಷಿಯಲ್ ಪ್ರೆಷರ್, ಬಾಯ್ಲ್ಸ್ ಲಾ, ಚಾರ್ಲ್ಸ್ ಲಾ ಅಲ್ವಾ, ಈ ಥರ ಲಾಸ್ ಮತ್ತು ಥೇರೀಸನ್ನು ನಾವು ಎಲ್ಲಿ ಕಲಿತೀವಿ ಅಂದರೆ ಯಾವುದೇ ಬ್ರ್ಯಾಂಚ್ ಇರ್ಬೋದು, ಯಾವುದೇ ಬ್ರ್ಯಾಂಚಲ್ಲಿ ಲಾಸ್ ಆ್ಯಂಡ್ ಥೇರೀಸ್ ಬರ್ತಾ ಇದೆ ಅಂದರೆ ದಟ್ ಈಸ್ ಕಮ್ಸ್ ಅಂಡರ್ ಫಿಸಿಕಲ್ ಕೆಮಿಸ್ಟ್ರಿ. ಇಸ್ ಕ್ಲಿಯರ್? ದೆನ್ ಫೋರ್ತ್ ಒನ್ ಈಸ್ ಬಯೋಕೆಮಿಸ್ಟ್ರಿ. So how would you define the term biochemistry? It is also the branch of chemistry which deals with the study of chemical changes occurring in the body of living organisms. Study of chemical changes
study of chemical changes occurring in the body of living organisms. ಈಗ ನಾವು ತಗೊಳ್ತಕ್ಕಂಥ ಫುಡ್ ಏನಿದೆ, ಸೊ ಅದು ಡೈಜೆಷನ್ ಆಗ್ತಕ್ಕಂಥದ್ದು. ಡೈಜೆಷನ್ ಆದಮೇಲೆ ಸೊ ಆಕ್ಸಿಡೇಷನ್ ಆಗ್ತಕ್ಕಂಥದ್ದು. ಸೊ ಆಕ್ಸಿಡೇಷನ್ ಆದಾಗ ಎನರ್ಜಿ ಲಿಬರೇಟ್ ಆಗ್ತಕ್ಕಂಥದ್ದು. ಇದೆಲ್ಲ ಎಲ್ಲಿ ನಡೀತದೆ? ನಮ್ಮ ಬಾಡಿನಲ್ಲಿ. ರಿಯಾಕ್ಷನ್ ವಿಚ್ ಅಕರ್ಸ್ ಇನ್ ದಿ ಬಾಡಿ, ದಟ್ ಈಸ್ ಕಾಲ್ಡ್ ಎ ಬಯೋಕೆಮಿಕಲ್ ರಿಯಾಕ್ಷನ್ಸ್. ಹಾಗಾದರೆ ಯಾವುದೇ ಒಂದು ಲಿವಿಂಗ್ ಆರ್ಗ್ಯಾನಿಸಮ್ಸಲ್ಲಿ ಏನು ಕೆಮಿಕಲ್ ಚೇಂಜಸ್ ಆಗ್ತಾ ಇದೆ, ಏನು ಕೆಮಿಕಲ್ ರಿಯಾಕ್ಷನ್ ನಡೀತಾ ಇದೆ, ಇದರ ಬಗ್ಗೆ ಸ್ಟಡಿ ಮಾಡ್ತಾರಲ್ಲ, ದಟ್ ಈಸ್ ಬಯೋಕೆಮಿಸ್ಟ್ರಿ. ಇಟ್ ಈಸ್ ದ ಬ್ರಾಂಚ್ ಆಫ್ ಕೆಮಿಸ್ಟ್ರಿ ವಿಚ್ ಡೀಲ್ಸ್ ವಿತ್ ದಿ ಸ್ಟಡಿ ಆಫ್ ಕೆಮಿಕಲ್ ಚೇಂಜಸ್ ಅಕರಿಂಗ್ ಇನ್ ದಿ ಬಾಡಿ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್, particularly in case of plants and animals. Is clear? ಈಗ ನಾವು ತಗೊಳ್ತಕ್ಕಂಥ ಫುಡ್ ಏನಿದೆ, ಸೊ ದಟ್ ಅಂಡರ್ಗೋಸ್ ಕಂಪ್ಲೀಟ್ ಡೈಜೆಷನ್ ಇನ್ ಅವರ್ ಸ್ಮಾಲ್ ಇಂಟೆಸ್ಟೈನ್, ಸೊ ಟು ಪ್ರೊಡ್ಯೂಸ್ ಗ್ಲೂಕೋಸ್, ಫೈನಲ್ ಫಾರ್ಮ್ ಗ್ಲೂಕೋಸ್ ಏನಾಗುತ್ತೆ? ದಟ್ ಈಸ್ ಅಬ್ಸಾರ್ಬ್ ಬೈ ಬ್ಲಡ್. ಸೊ ಥ್ರೋ ಬ್ಲಡ್ ಸ್ಟ್ರೀಮ್ ಇಟ್ ಎಂಟರ್ಸ್ ದಿ ಸೆಲ್ಸಿಗೆ ರೀಚ್ ಆದಾಗ ಸೆಲ್ಸಲ್ಲಿ ಗ್ಲೂಕೋಸ್ ಆಕ್ಸಿಡೇಷನ್ ಆಗುತ್ತೆ. ಸೊ ಆಕ್ಸಿಡೇಷನ್ ಆದಾಗ ನಮಗೆ ಎನರ್ಜಿ ಸಿಗುತ್ತೆ. ದಟ್ ಎನರ್ಜಿ ಸ್ಟೋರ್ಡ್ ಇನ್ ದಿ ಫಾರ್ಮ್ ಆಫ್ ATP. ಸೊ ಈ ಥರ ನಮ್ಮ ಬಾಡಿನಲ್ಲಿ ನಡೀತಕ್ಕಂಥ ರಿಯಾಕ್ಷನ್ಸ್ ಬಗ್ಗೆ ನಾವೇನು ಸ್ಟಡಿ ಮಾಡ್ತೀವಲ್ಲ, ದಟ್ ಈಸ್ ಕಮ್ಸ್ ಅಂಡರ್ ಬಯೋಕೆಮಿಸ್ಟ್ರಿ. ಸೊ ಹೌ ವುಡ್ ಯು ಡಿಫೈನ್ ದ ಟರ್ಮ್ ಬಯೋಕೆಮಿಸ್ಟ್ರಿ? ಇಟ್ ಈಸ್ ದ ಬ್ರಾಂಚ್ ಆಫ್ ಕೆಮಿಸ್ಟ್ರಿ ವಿಚ್ ಡೀಲ್ಸ್ ವಿತ್ ದಿ ಸ್ಟಡಿ ಆಫ್ ಕೆಮಿಕಲ್ ಚೇಂಜಸ್ ಅಕರಿಂಗ್ ಇನ್ ದಿ ಬಾಡಿ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ದೆನ್ ಸೊ ಅನದರ್ ಬ್ರಾಂಚ್ ಈಸ್, say fifth one, analytical chemistry. Fifth branch, analytical chemistry. It is the branch of chemistry which deals with the study of qualitative and quantitative analysis of various substances. ನೋಡಿ, ದಿ ಸ್ಟಡಿ ಆಫ್ ಕ್ವಾಲಿಟೇಟಿವ್ ಅಂದ್ರೇನು? ಈಗ ಒಂದು ಯಾವುದೋ ಕಾಂಪೌಂಡ್ ಇದೆಯಪ್ಪ, ನನಗೆ ಗೊತ್ತಿಲ್ಲ ಯಾವುದು ಅಂತ. ಸೊ ನಾನು ಹಾಗಾದ್ರೆ ಅದನ್ನು ಅನಾಲಿಸಿಸ್ ಮಾಡಬೇಕೇನು, ಅದರಲ್ಲಿ ಯಾವ್ಯಾವ ಎಲಿಮೆಂಟ್ಸ್ ಇದ್ದಾವೆ, ವಾಟ್ ಆರ್ ದಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ದಿ ಗಿವನ್ ಸ್ಯಾಂಪಲ್. ಹಾಗಾದರೆ ಆ ಎಲಿಮೆಂಟ್ಸ್ ಇದ್ದಾಗ ಅದರ ಪರ್ಸೆಂಟೇಜ್ ಎಷ್ಟಿದೆ, ಆ ಪರ್ಸೆಂಟೇಜಿಂದ ಹಾಗಾದರೆ ಆ ಕಾಂಪೌಂಡಿನ ಮಾಲಿಕ್ಯುಲರ್ ಫಾರ್ಮುಲಾ ಏನಿರ್ಬೋದು, ಅಥವಾ ಅದರಲ್ಲಿ ಯಾವ್ಯಾವ ಅಯಾನ್ಸ್ ಇದ್ದಾವೆ, ಈ ಥರ ನಾವು ಅನಾಲಿಸಿಸ್ ಮಾಡ್ತೀವಲ್ಲ. ಅಂದರೆ ನಾವೇನು ಇಲ್ಲಿ ಲ್ಯಾಬೊರೇಟರೀಸಲ್ಲಿ ಡಿಟೆಕ್ಷನ್ ಆಫ್ ಎಲಿಮೆಂಟ್ಸ್ ಇರ್ಬೋದು, ಡಿಟೆಕ್ಷನ್ ಆಫ್ ಅಯಾನ್ಸ್ ಇರ್ಬೋದು, ಈ ಥರ ನೀವು ಸ್ಟಡಿ ಮಾಡ್ತೀರಲ್ಲ, ದಟ್ ಈಸ್ ಕಮ್ಸ್ ಅಂಡರ್ ಅನಾಲಿಟಿಕಲ್ ಕೆಮಿಸ್ಟ್ರಿ, ಅನಾಲೈಸಿಸ್. ಆ್ಯಂಡ್ ಆಲ್ಸೋ ಇನ್ ಕೇಸ್ ಆಫ್ ಗ್ರಾವಿಮೆಟ್ರಿಕ್ ಎಸ್ಟಿಮೇಷನ್ಸ್, ಈಗ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಬರ್ತದೆ ಏನೋ, ಕೆಲವರು ಮಿನರಲ್ಸ್ ಇದ್ದಾವೆ, ಆ ಮಿನರಲ್ಸಿಂದ ನೀವು ಮೆಟಲ್ ಎಕ್ಸ್ಟ್ರಾಕ್ಟ್ ಮಾಡಬೇಕಾದ್ರೆ, ಸೊ ಆ ಮಿನರಲ್ಸಲ್ಲಿ ಆ ಮೆಟಲ್ನ ಕಂಟೆಂಟು ಎಷ್ಟು ಪರ್ಸೆಂಟೇಜ್ ಇರುತ್ತೆ ಅದನ್ನು ಕೂಡ ನೀವು ಕ್ಯಾಲ್ಕುಲೇಷನ್ ಮಾಡ್ಬೋದು. ಕ್ವಾಂಟಿಟೇಟಿವ್ ಅನಾಲಿಸಿಸ್, ಕ್ವಾಂಟಿಟಿ ಅಮೌಂಟ್. ಕ್ವಾಲಿಟೇಟಿವ್ ಅಂದರೆ ಯಾವ್ಯಾವ ಥರ ಅಯಾನ್ಸ್ ಇದ್ದಾವೆ, ಯಾವ ಥರ ಎಲಿಮೆಂಟ್ಸ್ ಇದ್ದಾವೆ ಅಂತ ಡಿಟೆಕ್ಟ್ ಮಾಡ್ತಕ್ಕಂಥದ್ದು ಅನಾಲಿಟಿಕಲ್ ಕೆಮಿಸ್ಟ್ರಿ. ಇಟ್ ಈಸ್ ದ ಬ್ರಾಂಚ್ ಆಫ್ ಕೆಮಿಸ್ಟ್ರಿ ವಿಚ್ ಡೀಲ್ಸ್ ವಿತ್ ದಿ ಸ್ಟಡಿ ಆಫ್ qualitative as well as quantitative analysis of various substances. That is analytical chemistry. Then sixth one is industrial chemistry.
ದ ಕೆಮಿಸ್ಟ್ರಿ ಇನ್ವಾಲ್ವ್ಡ್ ಇನ್ ಇಂಡಸ್ಟ್ರಿಯಲ್ ಪ್ರೊಸೆಸ್. ನೋಡಿ, ದ ಕೆಮಿಸ್ಟ್ರಿ ಇನ್ವಾಲ್ವ್ಡ್ ಇನ್ ಇಂಡಸ್ಟ್ರಿಯಲ್ ಪ್ರೊಸೆಸ್. ಇಂಡಸ್ಟ್ರಿಯಲ್ ಪ್ರೊಸೆಸ್. ಈಗ ಸಲ್ಫ್ಯೂರಿಕ್ ಆ್ಯಸಿಡ್ ಕೇಳಿದರೆ, ಸಲ್ಫ್ಯೂರಿಕ್ ಆ್ಯಸಿಡನ್ನು ನಾನು ಇಂಡಸ್ಟ್ರೀಸಲ್ಲಿ ತಯಾರು ಮಾಡಬೇಕು. ಹಾಗಾದರೆ ಆ ಸಲ್ಫ್ಯೂರಿಕ್ ಆ್ಯಸಿಡನ್ನು ತಯಾರು ಮಾಡಬೇಕಾದ್ರೆ ಏನೇನು ಪ್ರಿನ್ಸಿಪಲ್ಸ್ ಇನ್ವಾಲ್ವ್ ಆಗಿರುತ್ತೆ, ಸೊ ಯಾವ್ಯಾವ ಎಲಿಮೆಂಟ್ಸ್, ಯಾವ್ಯಾವ ಕಾಂಪೌಂಡ್ಸನ್ನು ಯೂಸ್ ಮಾಡ್ಕೊಂಡು ನಾನು ತಯಾರು ಮಾಡ್ತೀನಿ, ಆ ಡೀಟೇಲ್ ಪ್ರೊಸೆಸ್ ಇದೆಯಲ್ಲ, ದಟ್ ಈಸ್ ಕಾಲ್ಡ್ ದಿ ಇಂಡಸ್ಟ್ರಿಯಲ್ ಪ್ರೊಸೆಸ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಕೆಮಿಕಲ್ ಕಾಂಪೌಂಡ್ಸ್. ಕೆಮಿಸ್ಟ್ರಿ ಇನ್ವಾಲ್ವ್ಡ್ ಇನ್ ಇಂಡಸ್ಟ್ರಿಯಲ್ ಪ್ರೊಸೆಸ್ ಈಸ್ ಇಂಡಸ್ಟ್ರಿಯಲ್ ಕೆಮಿಸ್ಟ್ರಿ. ಇಸ್ ಕ್ಲಿಯರ್? ಇಂಡಸ್ಟ್ರೀಸಲ್ಲಿ ಯಾವ್ಯಾವ ಕಾಂಪೌಂಡ್ಸನ್ನು ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ, ಸೊ ಹಾಗಾದ್ರೆ ಅಲ್ಲಿ ಏನು ಪ್ರೊಸೆಸ್ಸನ್ನು ಇನ್ವಾಲ್ವ್ ಮಾಡ್ಕೊಂಡಿರ್ತೀವಿ, ದಟ್ ಈಸ್ ಇಂಡಸ್ಟ್ರಿಯಲ್ ಕೆಮಿಸ್ಟ್ರಿ. ದೆನ್ ಸೆವೆಂತ್ ಒನ್, ನ್ಯೂಕ್ಲಿಯರ್ ಕೆಮಿಸ್ಟ್ರಿ. ನ್ಯೂಕ್ಲಿಯರ್ ಕೆಮಿಸ್ಟ್ರಿ, ದಿ ಸ್ಟಡಿ ಆಫ್ ನ್ಯೂಕ್ಲಿಯರ್ ರಿಯಾಕ್ಷನ್ಸ್. ಸ್ಟಡಿ ಆಫ್ ನ್ಯೂಕ್ಲಿಯರ್ reactions. Nuclear reactions involving nuclear fission reaction. ಸ್ಪ್ಲಿಟ್ ಆಗ್ತಕ್ಕಂಥದ್ದು, ನ್ಯೂಕ್ಲಿಯರ್ ಫ್ಯೂಷನ್, ಕಂಬೈನ್ ಆಗಿ ಸನ್ನಲ್ಲಿ ನಡೀತಕ್ಕಂಥ ರಿಯಾಕ್ಷನ್ಸ್. ಸೊ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ಸ್, ನ್ಯಾಚುರಲ್ ನ್ಯೂಕ್ಲಿಯರ್ ಟ್ರಾನ್ಸ್ಪೋರ್ಟೇಷನ್ಸ್, ಆರ್ಟಿಫಿಷಿಯಲ್ ನ್ಯೂಕ್ಲಿಯರ್ ಟ್ರಾನ್ಸ್ಪೋರ್ಟೇಷನ್. ಈಗ ಯಾವುದೋ ಒಂದು ಎಲಿಮೆಂಟ್ ಇದೆ, ಸೊ ನಾವು ನೈಟ್ರೋಜನ್ ಎಲಿಮೆಂಟನ್ನು ಇನ್ನೊಂದು ಎಲಿಮೆಂಟಾಗಿ ಪರಿವರ್ತನೆ ಮಾಡ್ತಕ್ಕಂಥದ್ದು, ಅಂದರೆ ರೇಡಿಯಾಕ್ಟಿವ್, ಅಂದರೆ ಆರ್ಟಿಫಿಷಿಯಲ್ ರೇಡಿಯಾಕ್ಟಿವ್ ಆಕ್ಟಿವಿಟಿ ಮುಖಾಂತರ. ಅಂದ್ರಲ್ಲಿ ದಿ ಸ್ಟಡಿ ಆಫ್ ನ್ಯೂಕ್ಲಿಯರ್ ರಿಯಾಕ್ಷನ್ಸ್ ಕಮ್ಸ್ ಅಂಡರ್ ನ್ಯೂಕ್ಲಿಯರ್ ಕೆಮಿಸ್ಟ್ರಿ. ಸೊ ದೀಸ್ ಆರ್ ಆಲ್ ದಿ ಇಂಪಾರ್ಟೆಂಟ್ ಬ್ರಾಂಚಸ್ ಆಫ್ ಕೆಮಿಸ್ಟ್ರಿ. ಸೊ ಇನ್ ರೀಸೆಂಟ್ ಡೇಸ್ ಕೆಮಿಸ್ಟ್ರಿ ಹ್ಯಾಸ್ ಬಿನ್ ಫರ್ದರ್ ಡೆವಲಪ್ಡ್ and some other branches are also there. Agricultural chemistry, polymer chemistry, medicinal chemistry, geochemistry, solid state chemistry. ಸೊ ಇವತ್ತಿನ ದಿವಸದಲ್ಲಿ ಏನು ಎಷ್ಟು ಕೆಮಿಸ್ಟ್ರಿ ಡೆವಲಪ್ ಆಗಿದೆ ಆ ಬೇಸಿಸ್ ಮೇಲೆ ಇದು ಬೆಳೀತಾ ಇದೆ. ಇಸ್ ಕ್ಲಿಯರ್? ಸೊ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಬ್ರಾಂಚಸ್ನ ಮಾತ್ರ ನಾನು ಹೇಳಿದ್ದೇನೆ, ಜ್ಞಾಪಕಗೊಳ್ರಿ. ಆರ್ಗ್ಯಾನಿಕ್ ಕೆಮಿಸ್ಟ್ರಿ is the branch of chemistry which deals with the study of carbon and its compounds. Inorganic chemistry, it is a branch of chemistry which deals with the study of all other elements except carbon. And also this branch basically concerned with the study of minerals, metallurgy. Then physical chemistry, this branch deals with the various principles involved in different branches of chemistry, and also it is basically concerned with laws and theories of different branch of chemistry. ಯಾವುದೇ ಲಾಸ್ ಇರ್ಬೋದು, ಪ್ರಿನ್ಸಿಪಲ್ಸ್ ಇರ್ಬೋದು, ಸೊ ಇವನ್ನ ನಾವೇನು ಕಲಿತಾ ಇದ್ದೀವಿ ದಟ್ ಈಸ್ ಪ್ಯೂರ್ಲಿ ಕಮ್ಸ್ ಅಂಡರ್ ಫಿಸಿಕಲ್ ಕೆಮಿಸ್ಟ್ರಿ. ದೆನ್ ಅನಾಲಿಟಿಕಲ್ ಕೆಮಿಸ್ಟ್ರಿ, ಇಟ್ ಈಸ್ ಎ ಬ್ರಾಂಚ್ ಆಫ್ ಕೆಮಿಸ್ಟ್ರಿ ವಿಚ್ ಡೀಲ್ಸ್ ವಿತ್ ಕ್ವಾಲಿಟೇಟಿವ್ ಆಸ್ ವೆಲ್ ಆಸ್ ಕ್ವಾಂಟಿಟೇಟಿವ್ ಅನಾಲಿಸಿಸ್ ಆಫ್ ವೇರಿಯಸ್ ಕೆಮಿಕಲ್ ಸಬ್ಸ್ಟೆನ್ಸಸ್. Industrial chemistry, the study of industrial process in chemistry, that is industrial chemistry. The study of nuclear reactions such as nuclear fusion, nuclear fission, artificial nuclear transportations, natural nuclear transportations. Is clear? So that is comes under nuclear chemistry. So these are all the different branches of chemistry. So next class ಅಲ್ಲಿ what are the importance of chemistry, ನಮ್ಮ ಡೈಲಿ ಲೈಫಲ್ಲಿ ನಮಗೆ ಕೆಮಿಸ್ಟ್ರಿ ಎಷ್ಟು ಉಪಯೋಗ ಇದೆ ಕೆಮಿಸ್ಟ್ರಿಯಿಂದ. ಮೆಡಿಸಿನ್ಸ್ ಇದ್ದಾವೆ, ಡೈಸ್ ಇದೆ, ಡ್ರಗ್ಸ್ ಇದ್ದಾವೆ, ಫ್ಯಾಬ್ರಿಕ್ಸ್ ಇಂಡಸ್ಟ್ರೀಸ್, ಬಟ್ಟೆಗಳನ್ನು ತಯಾರು ಮಾಡ್ತಕ್ಕಂಥದ್ದು ಅಲ್ವಾ, ಸಾಕಷ್ಟಿದೆ, ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಹೋಗ್ತಾನೆ. ಸೊ ದೆನ್ ಪರ್ಫ್ಯೂಮ್ಸ್. ಸೊ ಅಂದರೆ ಈ ನಮಗೆ ಈ ಕೆಮಿಸ್ಟ್ರಿಯಿಂದ ಕೊಡುಗೆ ಏನು, ಸೊ ವಾಟ್ ಆರ್ ದಿ ಇಂಪಾರ್ಟೆನ್ಸ್ ಆಫ್ ಕೆಮಿಸ್ಟ್ರಿ. ಸೊ ಇವನ್ನು ಮುಂದಿನ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಕಂಟಿನ್ಯೂ ಮಾಡ್ತೇನೆ. ಸೊ ನೋಡಿ, ಕ್ಲಿಯರಾಗಿ ಸಬ್ಜೆಕ್ಟನ್ನು ಕೇಳ್ಕೊಳ್ರಿ. ಪ್ರತಿ ವಿಡಿಯೋ ಕ್ಲಾಸ್ ನಿಮ್ಗೆ ಅರ್ಥ ಆಗದ ನೀವು ಅರ್ಥ ಆಗ್ಲನ್ನಂಗಿಲ್ಲ, ಕ್ಲಿಯರಾಗಿ 2-3 ಸಲ ಹೇಳಿರ್ತೀವಿ, ನೀಟಾಗಿ ಸ್ಪಷ್ಟವಾಗಿ ಕೇಳ್ಕೊಂಡು ಅದನ್ನು ವರ್ಕ್ ಮಾಡಿರಿ, ರಿಪೀಟ್ ಮಾಡಿಕೊಡ್ರಿ. ಸೊ ಆವಾಗ ನಿಮಗೆ
ಕೆಮಿಸ್ಟ್ರಿ ಕಷ್ಟ ಅಂತಕ್ಕಂಥದ್ದೇ ಇರಲ್ಲ. ನಾನು ಒಂದೇ ವರ್ಡಲ್ಲಿ ಹೇಳ್ತೀನಿ, ಕೆಮಿಸ್ಟ್ರಿ ಅಂತಕ್ಕಂಥದ್ದು ನಿಮಗೆ ಕನ್ನಡಕ್ಕಂತ ಈಸಿ ಆ ಥರ ಕಲಿಸ್ಕೊಡ್ತೇನೆ, ನೀವು ಆ ಥರ ಕಲಿತೀರಿ. ಓಕೆನಾ? ಸೊ ಹಾಗಾದರೆ ಇನ್ನು ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು.